ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಜಿಟಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ. ಬೇಕಿತ್ತ ದುಬಾರಿ ಬಿಜೆಪಿ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯ ವಿರುದ್ಧ ಪ್ರತಿಭಟನೆ. ದಿನಾಂಕ 7/5/2025 ಬೆಳಗ್ಗೆ 11 ಗಂಟೆಗೆ. ಸ್ಥಳ ಮಹಾತ್ಮ ಗಾಂಧಿ ಕ್ರೀಡಾಂಗಣ, ರಾಯಚೂರು. ಸರ್ವರಿಗೂ ಆದರದ ಸುಸ್ವಾಗತ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಯುದ್ಧ ಭೀತಿ ಹಿನ್ನೆಲೆಯಲ್ಲಿ ಮೇ 7ರಂದು ಶಕ್ತಿನಗರದಲ್ಲಿ ಮಾಕ್ ಡ್ರಿಲ್ ಪೂರ್ವ ಸಿದ್ಧತೆ. ಡಿಸಿ ನಿತೀಶ್. ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಸಭೆ. ಅನುದಾನ ಹಂಚಿಕೆ ನಿಯಮಗಳ ಬದಲಾವಣೆಗೆ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಮನವಿ. ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನಿಯರನ್ನು ಗಡೀಪಾರು ಮಾಡಲು ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ. ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಛಲವಾದಿ ಸಮಾಜದ ಜನರು ಉಪಜಾತಿ ನಮೂದಿಸಿ ಸಮೀಕ್ಷೆ ಗೊಂದಲ ನಿವಾರಿಸಲಿ. ರವೀಂದ್ರನಾಥ್ ಪಟ್ಟಿ. ಮಾನವಿ ಅಕ್ಬರ್ ಪಾಷಾ ತೇಜೋವಧೆ. ಜಾವೀದ್ ಖಾನ್ ಸುಳ್ಳು ಆರೋಪ. ಮಾನನಷ್ಟ ಮೊಕದ್ದಮೆ ದಾಖಲು. ದಿನಾಶ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬೆಲೆ ಏರಿಕೆ ನೀತಿ ಖಂಡಿಸಿ ಮೇ 14ರಂದು ಎಸ್ಯುಸಿಐನಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ. ಶಶಿಧರ್. ಮತ್ತು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ನೀತಿ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶಕ್ಕೆ ಸಕಲ ಸಿದ್ಧತೆ. ವಾರ್ತೆಗಳ ವಿವರ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಭಾರತ ಹವಣಿಸುತ್ತಿದೆ. ಇದಕ್ಕಾಗಿಯೇ ಭರ್ಜರಿ ತಾಲೀಮು ನಡೆಸಿದೆ. ಕೇಂದ್ರ ಸರ್ಕಾರ ದೇಶದಾದ್ಯಂತ ಮಾಕ್ ಡ್ರಿಲ್ ಮಾಡಲು ಆದೇಶಿಸಿದೆ. ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ ಮಾಡಲಾಗುತ್ತಿದೆ. ಇತ್ತ ಕರ್ನಾಟಕದಲ್ಲಿ ಕೂಡ ಮಾಕ್ ಡ್ರಿಲ್ ಮಾಡಲು ನಿರ್ಧರಿಸಲಾಗಿದ್ದು ಶಕ್ತಿನಗರದಲ್ಲಿ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಕುಮಾರ್ ತಿಳಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಭಾರತ ಹವಣಿಸುತ್ತಿದೆ. ಇದಕ್ಕಾಗಿಯೇ ಭರ್ಜರಿ ತಾಲೀಮು ನಡೆಸಿದೆ. ಕೇಂದ್ರ ಸರ್ಕಾರ ದೇಶದಾದ್ಯಂತ ಮಾಕ್ ಡ್ರಿಲ್ ಮಾಡಲು ಆದೇಶಿಸಿದೆ. ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ ಮಾಡಲಾಗುತ್ತಿದೆ. ಇತ್ತ ಕರ್ನಾಟಕದಲ್ಲಿ ಕೂಡ ಮಾಕ್ ಡ್ರಿಲ್ ಮಾಡಲು ನಿರ್ಧರಿಸಲಾಗಿದ್ದು ಶಕ್ತಿನಗರದಲ್ಲಿ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಕುಮಾರ್ ತಿಳಿಸಿದ್ದಾರೆ. ಅವರು ಇಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕೇಂದ್ರ ಸರ್ಕಾರ ಸೂಚನೆ ಮೇರೆಗೆ ಕೇಂದ್ರ ಸಿವಿಲ್ ಡಿಫೆನ್ಸ್ ವಿಭಾಗದ ಸಹಯೋಗದೊಂದಿಗೆ ನಡೆಸಲು ಉದ್ದೇಶಿಸಲಾಗಿದೆ. ಇನ್ನೂ ಸಮಯ ನಿರ್ಧಾರವಾಗಿಲ್ಲ. ಅಗ್ನಿಶಾಮಕ ದಳ, ಎನ್ಸಿಸಿ, ಎನ್ಎಸ್ಎಸ್, ಸ್ವಯಂ ಸೇವಕರು ಸೇರಿದಂತೆ ಜನರಿಗೆ ಜಾಗೃತಿ ಮೂಡಿಸಲು ಸೂಚನೆ ಬಂದಿವೆ. ಯಾವ ರೀತಿ ನೀಡಬೇಕೆನ್ನುವ ಪೂರ್ಣ ಮಾಹಿತಿ ಬರಲಿದೆ ಎಂದರು. ಭಯೋತ್ಪಾದಕ ದಾಳಿ, ಪ್ರಾಕೃತಿಕ ವಿಕೋಪಗಳು ಸೇರಿದಂತೆ ಇತರೆ ತುರ್ತು ಪರಿಸ್ಥಿತಿಗಳಲ್ಲಿ ತರಬೇತಿ ನೀಡಿ ಸಿದ್ಧತೆ ಕೈಗೊಳ್ಳಲು ಮಾಕ್ ಡ್ರಿಲ್ ನಡೆಸಲಾಗುತ್ತಿದೆ. ದಾಳಿ ನಡೆದ ಸಂದರ್ಭದಲ್ಲಿ ಜನರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ನಾಗರಿಕರು, ವಿದ್ಯಾರ್ಥಿಗಳು ಸೇರಿದಂತೆ ಇತರರಿಗೆ ರಕ್ಷಣೆ ತರಬೇತಿಯನ್ನು ನೀಡಲಾಗುತ್ತದೆ. ನೈಸರ್ಗಿಕ ವಿಕೋಪ ಸಂದರ್ಭದಲ್ಲಿ ಜನರನ್ನು ಸೂಕ್ಷ್ಮ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವುದು, ವಿದ್ಯುತ್ ಕಡಿತವಾದಾಗ ನಿಗಾ ವಹಿಸುವ ಎಚ್ಚರಿಕೆಗಳ ಕ್ರಮಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ಒದಗಿಸಲಾಗುತ್ತದೆ. ಶಾಖೋತ್ಪನ್ನ ಕೇಂದ್ರಗಳು ಹಾಗೂ ಪ್ರತಿ ಬಾರಿಯೂ ಪ್ರಕೃತಿ ವಿಕೋಪಗಳಿಗೆ ತುತ್ತಾಗುತ್ತಿರುವ ಜಿಲ್ಲೆಗಳಲ್ಲಿ ಮೊದಲ ಬಾರಿಗೆ ಮಾಕ್ ಡ್ರಿಲ್ ನಡೆಸಲು ಉದ್ದೇಶಿಸಲಾಗಿದೆ. ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ಇಲಾಖೆಗಳ ಸಹಯೋಗದಲ್ಲಿ ರಾಜ್ಯದ ರಾಯಚೂರು ಸೇರಿ 3 ಜಿಲ್ಲೆಗಳಲ್ಲಿ ನಡೆಯುತ್ತಿರುವುದು ವಿಶೇಷವಾಗಿದೆ. ಯುದ್ಧದ ಸೈರನ್ ಕಾರ್ಯಾಚರಣೆ ನಡೆಸುವುದು, ದೀಪಗಳನ್ನು ಬಂದ್ ಮಾಡಿ ಎಚ್ಚರಿಕೆ ವಹಿಸುವುದು, ಸ್ಥಾವರಗಳ ಮೇಲೆ ದಾಳಿ ನಡೆಸದಂತೆ ಎಚ್ಚರಿಕೆ ವಹಿಸುವ ಕುರಿತು ತರಬೇತಿ ನೀಡಲಾಗುತ್ತದೆ ಎಂದರು. ಎಲ್ಲ ರಾಜ್ಯ ಸರ್ಕಾರಗಳಿಗೆ
ಸಿವಿಲ್ ಡಿಫೆನ್ಸ್ ಬಗ್ಗೆ ಮಾಕ್ ಡ್ರಿಲ್ ನಾಳೆ ಮಾಡಬೇಕು ಅಂತ ಆದೇಶ ಬಂದಿದೆ. ಇದ್ರ ಬಗ್ಗೆ ಇವತ್ತು ಬೆಳಿಗ್ಗೆ ಕೇಂದ್ರ ಸರ್ಕಾರದ ಯೂನಿಯನ್ ಹೋಮ್ ಸೆಕ್ರೆಟರಿ ಅವರು, ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಅವರು, ಆಮೇಲೆ ಪೊಲೀಸ್ ಇಲಾಖೆ ಮುಖ್ಯಸ್ಥರ ಜೊತೆ ಆಗಲೇ ಒಂದು ವಿಡಿಯೋ ಸಂವಾದ ಮಾಡಿ ಅದ್ರ ಬಗ್ಗೆ ಈಗ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ನಮಗೂ ಈಗ ಸದ್ಯದಲ್ಲೇ ಇದನ್ನ ಯಾವ ರೀತಿ ಮಾಡೋದು, ನಾಳೆ ಯಾವ ರೀತಿ ಮಾಡಬೇಕು ಅಂತಲೂ ಅವರು ಪ್ರೋಟೋಕಾಲ್ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿ ಏನು ಸಿವಿಲ್ ಡಿಫೆನ್ಸ್ ಡೈರೆಕ್ಟರ್ ಇದ್ದಾರೆ, ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರೋ NCC, NSS, ಸ್ಥಳೀಯ ಪೊಲೀಸ್ ಇಲಾಖೆ ವಾಲಂಟಿಯರ್ಸ್ನ ಇಟ್ಕೊಂಡು ಶಕ್ತಿನಗರಲ್ಲಿ ನಾಳೆ ನಾವು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಎಕ್ಸಾಕ್ಟ್ ಟೈಮು ಮತ್ತು ಅದರದ್ದು ಏನು ಪ್ರೊಸೀಜರ್ ಅಂತ ನಮಗೀಗ ರಾಜ್ಯ ಸರ್ಕಾರದಿಂದ ಈಗ ಸ್ವಲ್ಪ ಟೈಮಲ್ಲೇ ಡೈರೆಕ್ಷನ್ ಬರ್ತಾ ಇದೆ. ಸೊ ತಮಗೂ ನಾನು ಶೇರ್ ಮಾಡ್ತೀನಿ. ಸೊ ಶಕ್ತಿನಗರದಲ್ಲಿ ನಮ್ಮದು ಏನು ಕೆಲವೊಂದು ಇನ್ಸ್ಟಾಲೇಷನ್ಸ್ ಇದೆ, ಒಂದು ಹೈ ವ್ಯಾಲ್ಯೂ ಇನ್ಸ್ಟಾಲೇಷನ್ಸ್ ಇದೆ ಶಕ್ತಿನಗರಲ್ಲಿ, ಅದಕ್ಕೆ ಅಲ್ಲಿ ಮಾಡಬೇಕು ಅಂತ ನಮಗೆ ಡೈರೆಕ್ಷನ್ ಬಂದಿದೆ. ಸೊ ನಾಳೆ ಅಲ್ಲಿ ನಾವು ಮಾಡ್ತೀವಿ. ಇಲ್ಲ, ಅದು ಎಕ್ಸಾಕ್ಟ್ ಈಗ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರದಿಂದ ಡೈರೆಕ್ಷನ್ಸ್ ನೋಡಿಕೊಂಡು ಮತ್ತು ಕೇಂದ್ರ ಸರ್ಕಾರದ ಸಿವಿಲ್ ಡಿಫೆನ್ಸ್ ಡೈರೆಕ್ಟರ್ ಇದ್ದಾರೆ, ಸೊ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಸಮಯ ನಾವು ನಿಗದಿ. ಬಹುತೇಕ ಎಲ್ಲ ಲೈಕ್ ಫೈರು, ಪೊಲೀಸು, ವಾಲಂಟಿಯರ್ಸು ಎಲ್ಲ ನಾವು ಭಾಗವಹಿಸ್ತೀವಿ. ಬಂದೋಬಸ್ತಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಯಾವಾಗ ಮಾಡಬೇಕಂತ ವಿಚಾರ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾಹಿತಿನ. ಇಲ್ಲ, ಈಗ ಇದು ಮಾಡ್ತಾ ಇರೋದು ಶಕ್ತಿನಗರಲ್ಲಿ, ಇದು ಮಾಡ್ತಾ ಇರೋದು ಮಾಕ್ ಡ್ರಿಲ್ ಶಕ್ತಿನಗರಲ್ಲಿ ಮಾಡ್ತಾ ಇರೋದು. ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇರೋದು ರಾಯಚೂರಿಗೆ. ಸೊ ಮಾಕ್ ಡ್ರಿಲ್ ಮಾಡೋದೇನು ಅಂದರೆ ಜನರು ಅಲ್ಲಿರೋ ಸ್ಥಳೀಯರು ಪ್ರಿಕಾಷನರಿ ಇರಲಿ, ನೆಕ್ಸ್ಟು ಎಲ್ಲದಕ್ಕೂ ಸನ್ನಿಹಿತರಾಗಿರಲಿ ಅಂತ ಅವ್ರಿಗೆ ಟ್ರೈನಿಂಗ್ ಕೊಡೋಕ್ಕೆ. ಸರ್, ಈಗ ಕೇಂದ್ರ ಭದ್ರತಾ ಪಡೆ ನೇತೃತ್ವದಲ್ಲಿ ನಡೆಯುತ್ತೆ ಸರ್ ಇದು, ಅಥವಾ ನಮ್ಮ ಪೊಲೀಸರು? ನಮ್ಮ ಪೊಲೀಸು ಮತ್ತು ಏನು ಸಿವಿಲ್ ಡಿಫೆನ್ಸ್ ಅಂತ ಒಂದು ಅಂಗ ಇದೆ ಕೇಂದ್ರ ಸರ್ಕಾರದ್ದು, ಆಮೇಲೆ ಫೈರು, NCC, ಸೊ ಅವರೆಲ್ಲ. ರಾಜ್ಯದಲ್ಲಿರುವ ಪ್ರಾದೇಶಿಕ ಅಸಮತೋಲನೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ 22 ವರ್ಷಗಳ ಹಿಂದೆ ನಂಜುಂಡಪ್ಪ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದ್ದು, ಕೆಲವು ಪ್ರದೇಶಗಳಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಯಾಗಿಲ್ಲ ಎಂಬ ಹಿನ್ನೆಲೆಯಲ್ಲಿ ಸರ್ಕಾರವು ಆರ್ಥಿಕ ತಜ್ಞ ಪ್ರೊಫೆಸರ್ R. ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಆಯೋಗವನ್ನು ರಚಿಸಿದ್ದು, ಆಯೋಗವು ಸಂಘಟನೆಗಳ ಸಲಹೆಗಳನ್ನು ಪರಿಗಣಿಸಿ ಸರಿಯಾದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಕೆಲಸ ಮಾಡಬೇಕಿದೆ ಎಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ರಾಜ್ಯದಲ್ಲಿ ಇರುವ ಪ್ರಾದೇಶಿಕ ಅಸಮತೋಲನೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ 22 ವರ್ಷಗಳ ಹಿಂದೆ ನಂಜುಂಡಪ್ಪ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದ್ದು, ಕೆಲವು ಪ್ರದೇಶಗಳಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಯಾಗಿಲ್ಲ ಎಂಬ ಹಿನ್ನೆಲೆಯಲ್ಲಿ ಸರ್ಕಾರವು ಆರ್ಥಿಕ ತಜ್ಞ ಪ್ರೊಫೆಸರ್ R. ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಆಯೋಗವನ್ನು ರಚಿಸಿದ್ದು, ಆಯೋಗವು ಸಂಘಟನೆಗಳ ಸಲಹೆಗಳನ್ನು ಪರಿಗಣಿಸಿ ಸರಿಯಾದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಕೆಲಸ ಮಾಡಬೇಕಿದೆ ಎಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಹಮ್ಮಿಕೊಂಡಿದ್ದ ಪ್ರೊಫೆಸರ್ R. ಗೋವಿಂದರಾವ್ ಅವರ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಆಯೋಗದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ರಾಯಚೂರು ತಾಲೂಕಿನಲ್ಲಿ ನಗರ ಹಾಗೂ ಗ್ರಾಮೀಣ ಭಾಗವೆಂಬ 2 ವಿಧಾನಸಭಾ ಕ್ಷೇತ್ರಗಳು ಇದ್ದು, ಗ್ರಾಮೀಣ ಪ್ರದೇಶದಲ್ಲಿ 176 ಗ್ರಾಮಗಳು ಹಾಗೂ ನಗರ ಕ್ಷೇತ್ರದಲ್ಲಿ 14 ಗ್ರಾಮಗಳು ಹಾಗೂ 1 ನಗರ ಕೇಂದ್ರವಿದ್ದು, ರಾಯಚೂರು ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳು ಇದ್ದು, ಈ ಸಮಸ್ಯೆಗಳ ಬಗ್ಗೆ ಆಯೋಗದ ಸದಸ್ಯರು ಸರ್ಕಾರಕ್ಕೆ ಸರಿಯಾದ ಮಾಹಿತಿಯನ್ನು ನೀಡಿದಲ್ಲಿ ಈ ಭಾಗದ ಪ್ರಾದೇಶಿಕ ಅಸಮತೋಲನ ನಿವಾರಣೆಯಾಗುತ್ತದೆ ಎಂದರು. ರಾಯಚೂರು ಗ್ರಾಮೀಣ ಭಾಗದಲ್ಲಿ 117 ಹಿರಿಯ ಪ್ರಾಥಮಿಕ ಹಾಗೂ 180 ಕಿರಿಯ ಪ್ರಾಥಮಿಕ ಶಾಲೆಗಳು ಸೇರಿ ಒಟ್ಟು 379 ಶಾಲೆಗಳು ಇದ್ದು, ಈ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರದ ಅಕ್ಷರ ಆವಿಷ್ಕಾರ ಯೋಜನೆಯಡಿ ಸಮರ್ಪಕ ಅನುದಾನ ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ಆದರೆ ಈ ಹಿಂದೆ ರಾಯಚೂರು ಗ್ರಾಮೀಣ ಪ್ರದೇಶಕ್ಕೆ ಸಾಕಷ್ಟು ಅನ್ಯಾಯವಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಪ್ರದೇಶ ಒಂದರಲ್ಲಿಯೇ 2328 ಕಿಲೋಮೀಟರ್ ರಸ್ತೆ ಇದ್ದು, ಆದರೆ ಎಲ್ಲ ರಸ್ತೆಗಳು ಹದಗೆಟ್ಟಿವೆ. ಈ ಅಂಶವನ್ನು ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸವನ್ನು ಆಯೋಗ ಮಾಡಬೇಕು ಎಂದು ತಿಳಿಸಿದರು. ರಾಯಚೂರು ತಾಲೂಕಿಗೆ ತುಂಗಭದ್ರಾ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ 7.5 TMC ಹಿಂಗಾರು ಹಾಗೂ ಮುಂಗಾರು ಸೇರಿ ನೀರು ಒದಗಿಸಬೇಕು. ಆದರೆ ಕೇವಲ 2 TMC ನೀರನ್ನು ನೀಡಲಾಗುತ್ತಿದ್ದು, ಅದರಲ್ಲಿ 1.5 TMC ನೀರನ್ನು ಕುಡಿಯುವ ನೀರಿಗೆ ಬಳಸಲಾಗುತ್ತಿದೆ. ಉಳಿದ ಅರ್ಧ TMC ನೀರನ್ನು ಮಾತ್ರ ರೈತರಿಗೆ ನೀಡಲಾಗುತ್ತಿದೆ. ಇದರಲ್ಲಿ ರೈತರು ಕೃಷಿ ಚಟುವಟಿಕೆಗಳನ್ನು ಹೇಗೆ ನಡೆಸುತ್ತಾರೆ ಎಂದು ಪ್ರಶ್ನಿಸಿದರು. ಸೂಚಕ ಸಂಖ್ಯೆಗಳನ್ನು ಇಂಡೆಕ್ಸ್ಗಳನ್ನು ಕೊಡ್ತಾ ಇದೆ. ಈ ಡಾಟಾ ತಾವು ತಾಲೂಕುವಾರ ಮಾತ್ರ ಸಿಗ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ಇವತ್ತಿನ ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಎಲ್ಲ ರೀತಿಯ ಡಾಟಾಗಳು ಪಂಚಾಯತ್ ಮಟ್ಟದಲ್ಲಿ ಕೂಡ ಸಿಗೋದಕ್ಕೆ ಸಾಧ್ಯ ಆಗ್ತದೆ, ಸ್ವಲ್ಪ ಡಿಲೇ ಆಗ್ಬೋದು. ಹಾಗಾಗಿ ತಾವು
ಪ್ರದೇಶದ ಪ್ರತಿ ಪಂಚಾಯತ್ ವೈಸು ತಾವು ಕಲೆಕ್ಟ್ ಮಾಡಿ ಬಟ್ ಅವರು ಸೇರಿಸಬೇಕಾದ್ರೆ ನೀವು ತಾಲೂಕು ಅವರಿಗೆ ಕೆಲಸಗಳು ಮಾಡಿ ಸಿಡಿ ಇಂಡೆಕ್ಸ್ ಅನ್ನ ನೀವು ಸಬ್ಮಿಟ್ ಮಾಡುವಂತ ಸಂದರ್ಭದಲ್ಲಿ ಮಾಡಬಹುದು. ಇಲ್ಲದವರು ಏನಾಗ್ತದೆ, ತಾವು ತಾಲೂಕಾ ನಮ್ಮ ಅಧಿಕಾರಿಗಳು ಕೊಟ್ಟಂತ ನಾಟಕಗಳನ್ನ ತಾವೇ ಅದನ್ನ ಪರಿಶೀಲನೆ ಮಾಡಿ ತಾವು ಏನಾದರೂ ಕೊಟ್ಟರೆ ಖಂಡಿತವಾಗಿ ಮತ್ತು ಸಮತೋಲನ ಆಗೋದಕ್ಕೆ ಸಾಧ್ಯ ಇಲ್ಲ. ಅಸಮತೋಲನ ಅದೇ ರೀತಿ ಮುಂದುವರಿತದೆ. ಹಾಗಾಗಿ ನಾವು ಅನುಭವಿಸಿದ್ವಿ. ಯಾಕಂದ್ರೆ ನಿದರ್ಶನವಾಗಿ ರಾಯಚೂರು ತಾಲೂಕಿನಲ್ಲಿ 2 ವಿಧಾನಸಭಾ ಕ್ಷೇತ್ರಗಳು, ಸುಮಾರು ಗ್ರಾಮೀಣ ಪ್ರದೇಶದಲ್ಲಿ ವಿಲೇಜ್ಗಳು ಸುಮಾರು 176 ಗ್ರಾಮಗಳು ಗ್ರಾಮೀಣ ಪ್ರದೇಶದಲ್ಲಿ ಬರ್ತದೆ. ಅರ್ಬನ್ ನಲ್ಲಿ 11 ವಿಲೇಜ್ ಮತ್ತು ಅರ್ಬನ್ ಕಲಿಸಿ 1 ವಿಧಾನಸಭಾ ಕ್ಷೇತ್ರ. ಈ 2 ಒಟ್ಟಾಗಿ ತಾಲೂಕು ಯೂನಿಟ್ ಅಂತೇಳಿ ನಾವು ಸಿಡಿ ಇಂಡೆಕ್ಸ್ ಅನ್ನ ಹಿಂದಿನ ರಜತ ವರ್ಗದಲ್ಲಿ ಕೊಟ್ಟಿದ್ದಾರೆ. ಕೇವಲ 0.13 13% ಅಂದ್ರೆ ಕೇವಲ ಯಾವುದೇ ಅನುದಾನ ಬರೋದ್ರೆ ಬರೀ ಕೇವಲ 2% ಬಂದ್ರೆ ಇದಕ್ಕೆ ಸ್ಟೇಟ್ ಗವರ್ಮೆಂಟ್ ಇಂದ ಹಂಚಿಕೆ ಆಗುವಂತ ಸ್ಪೆಷಲ್ ಡೆವಲಪ್ಮೆಂಟ್ ನಂಜನಗೂಡು ಏನು SDP ಅಂತ ಹೇಳಿ ಘೋಷಣೆ ಮಾಡಿದ್ರು. ಕೇವಲ 2% ಮಾತ್ರ ಈ ತಾಲೂಕಿಗೆ ಅನುದಾನ ಬರೋದಕ್ಕೆ ಅವತ್ತಿನ ದಿನ ಸಿಡಿ ಇಂಡೆಕ್ಸ್. ಇದಕ್ಕೂ ಮೊದಲು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ರಜಾಕ್ ಉಸ್ತಾದ್ ಮಾತನಾಡಿ 2002ರಲ್ಲಿ ಸಲ್ಲಿಸಲಾಗಿದ್ದ ನಂಜುಂಡಪ್ಪ ವರದಿಯಿಂದ ಈ ಭಾಗದ ಪ್ರಾದೇಶಿಕ ಅಸಮತೋಲನೆ ನೀಗಿಲ್ಲ. ತಾಲೂಕವಾರು ಸಮಗ್ರ ಸಂಯುಕ್ತ ಅಭಿವೃದ್ಧಿ ಸೂಚ್ಯಂಕ CCDIವನ್ನು ತಾಲೂಕವಾರು ವರ್ಗೀಕರಣ ಮಾಡಲಾಗುತ್ತದೆ. ಆದರೆ ಗ್ರಾಮೀಣ ಹಾಗೂ ನಗರ ಭಾಗದ CCDIಗಳಲ್ಲಿ ವ್ಯತ್ಯಾಸವಿರುತ್ತವೆ. ಆದ್ದರಿಂದ ಪಂಚಾಯಿತಿವಾರು CCDI ಸೂಚ್ಯಂಕವನ್ನು ಪರಿಗಣಿಸಬೇಕು ಎಂದರು. ಸರ್ಕಾರಕ್ಕೆ ಆಯೋಗಗಳು ನೀಡುವ ವರದಿಗಳು ಭವಿಷ್ಯದಲ್ಲಿ ಪ್ರಾದೇಶಿಕ ಅಸಮತೋಲನೆಯನ್ನು ನೀಗಿಸುವಂತಿರಬೇಕು. ಈ ಭಾಗಕ್ಕೂ ಮೈಸೂರು ಭಾಗಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಈ ಭಾಗದಲ್ಲಿ 50% ಕಡಿಮೆ ಆರೋಗ್ಯ ಕೇಂದ್ರಗಳು ಇದ್ದರೆ ಮೈಸೂರು ಭಾಗದಲ್ಲಿ 50% ಹೆಚ್ಚಿನ ಆರೋಗ್ಯ ಕೇಂದ್ರಗಳಿರುತ್ತದೆ. ಇದರಲ್ಲಿ ಪ್ರಾದೇಶಿಕ ಅಸಮತೋಲನೆ ತಿಳಿಯುತ್ತದೆ ಎಂದರು. ಶೈಕ್ಷಣಿಕವಾಗಿ ಗಮನಿಸಿದಾಗ ಈ ಭಾಗದ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ. ಕೆಲವೆಡೆ ಒಬ್ಬರೇ ಶಿಕ್ಷಕರು ತರಗತಿಗಳನ್ನು ನಡೆಸಿದರೆ ಹಲವು ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳು ಕಲಿಯಲು ಸಾಧ್ಯವಿಲ್ಲ. ಈ ಭಾಗದ ಸಾಕಷ್ಟು ಮಕ್ಕಳಿಗೆ ಇದೇ ಕಾರಣದಿಂದ ಕನ್ನಡ ಓದಲು ಸಹ ಬರುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಕೈಗಾರಿಕೆಗಳಲ್ಲಿ ಈ ಭಾಗದ ನೌಕರರನ್ನು ನೇಮಕ ಮಾಡಿಕೊಳ್ಳುವುದಿಲ್ಲ. YTPS ವಿದ್ಯುತ್ ಉತ್ಪಾದನಾ ಕೇಂದ್ರದಲ್ಲಿ ಹೈದರಾಬಾದ್ ಮೂಲದ ಕಂಪನಿಗೆ ಮಾನವ ಸಂಪನ್ಮೂಲ ನೀಡುವ ಜವಾಬ್ದಾರಿ ನೀಡಲಾಗಿದೆ. ಆದರೆ ಆ ಕಂಪನಿ ಅಧಿಕಾರಿಗಳು, ಇಂಜಿನಿಯರ್ಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಗಳನ್ನು ತೆಲಂಗಾಣ ಹಾಗೂ ಇತರೆ ರಾಜ್ಯಗಳಿಂದ ಪಡೆದುಕೊಳ್ಳುತ್ತದೆ. ಕಾರ್ಮಿಕರನ್ನು ಮಾತ್ರ ಜಿಲ್ಲೆಯವರನ್ನು ತೆಗೆದುಕೊಳ್ಳುತ್ತಾರೆ. ರಾಯಚೂರು ತಾಲೂಕಿನಲ್ಲಿ 19 ಕೆಮಿಕಲ್ ಫ್ಯಾಕ್ಟರಿಗಳು ಇದ್ದು ಅವುಗಳಲ್ಲಿ ಜಿಲ್ಲೆಯ ಒಬ್ಬರು ಅಧಿಕಾರಿಗಳಿಲ್ಲ ಎಂದರು. ರಾಯಚೂರು ಭಾಗದಲ್ಲಿ ಹತ್ತಿಯನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಆದರೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಕಲಬುರಗಿ ಮಂಜೂರು ಮಾಡಲಾಗಿದೆ. ಅಲ್ಲಿ ಹತ್ತಿಯೇ ಬೆಳೆಯುವುದಿಲ್ಲ, ತೊಗರಿ ಬೆಳೆಯುತ್ತಾರೆ. ಹತ್ತಿಯನ್ನು ಇಲ್ಲಿಂದ ಕಳಿಸಲು ಹಾಗೂ ಅಲ್ಲಿಂದ ತೊಗರಿ ತರಲು ನಡುವೆ ಸಾಕಷ್ಟು ಸಾಗಾಣಿಕೆ ವೆಚ್ಚವಾಗುತ್ತದೆ ಎಂದರು. ಆದ್ದರಿಂದ ಆಯೋಗವು ಹಿಂದುಳಿದ ಭಾಗಕ್ಕೆ ಅಗತ್ಯವಿರುವ ಅಂಶಗಳ ಬಗ್ಗೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಜೊತೆಗೆ ಒಟ್ಟು ಅನುದಾನದಲ್ಲಿ 100% ಅನುದಾನವನ್ನು ನೀಡಬೇಕು. ಇದರಿಂದ ಮಾತ್ರ ಅಸಮತೋಲನ ನಿವಾರಣೆಯಾಗಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಕಳೆದ 75 ವರ್ಷಗಳಿಂದ ಅಭಿವೃದ್ಧಿ ಆಗಿಲ್ಲ ಅಂತ ಒಂದು ಆರೋಪ ಇದೆ. ಅದು ಸತ್ಯನೂ ಇದೆ. ಅದಕ್ಕೆ ಬಹಳ ಪ್ರಮುಖವಾಗಿ ಕಾರಣ ಸರ್, ಎಲ್ಲದಕ್ಕೂ ಮೂಲ ಕಾರಣ ಅಂದ್ರೆ ಸರ್ಕಾರದ ಬದ್ಧತೆ, ಕಮಿಟ್ಮೆಂಟ್ ಫಾರ್ ದಿ ಡೆವಲಪ್ಮೆಂಟ್, ಕಮಿಟ್ಮೆಂಟ್ ಫಾರ್ ದಿ ರಿಡ್ರೆಸಲ್ ಆಫ್ ರೀಜನಲ್ ಇಂಬ್ಯಾಲೆನ್ಸ್ ಸರ್ಕಾರದ ಮಟ್ಟದಲ್ಲಿ ಜೀರೋ ಇದೆ ಸರ್. ನಾನು ಉದಾಹರಣೆಗೆ ಸರ್ ಹೇಳ್ತೀನಿ. ನಮಗೆ ಏನಾಗಿದೆ ಸರ್, ನಂಜುಂಡಪ್ಪನವ್ರ ವರದಿ ಬಂದ ಮೇಲೆ 2002ರಲ್ಲಿ ಅವರು ವರದಿ ಕೊಟ್ಟಂತ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಬಜೆಟ್ ಬಂದು 17,328 ಕೋಟಿ ರೂಪಾಯಿ ಸರ್. ಅವತ್ತು ಅವ್ರು ಹೇಳಿದ್ರು 2,000 ಕೋಟಿ ಎವ್ರಿ ಇಯರ್ ಸ್ಪೆಷಲ್ ಗ್ರಾಂಟ್ ಅಂತ ಹೇಳಿದ್ರು. ಇಟ್ ಇಸ್ ಅಬೌಟ್ 11% ಆಫ್ ದಿ ಟೋಟಲ್ ಬಜೆಟ್ ಆ ವರ್ಷಕ್ಕೆ. ಅದು ಇಂಪ್ಲಿಮೆಂಟ್ ಪ್ರಾರಂಭ ಆದಾಗ ಅದು ಆಗಿರುವಂತದ್ದು 1,000 ಕೋಟಿ ಆಗಬೇಕಾಗಿರಲಿಲ್ಲ. ಫಸ್ಟ್ ಟೈಮ್ ಬಿಡುಗಡೆ ಮಾಡುವಾಗ ಪ್ರಪೋರ್ಷನೇಟ್ಲಿ 11% ಆಫ್ ದಿ ಟೋಟಲ್ ಬಜೆಟ್ ಆಫ್ ದಿ ಸ್ಟೇಟ್ ಎವ್ರಿ ಇಯರ್ ನೀವು ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ ಮಾಡಿದ್ರೆ ಡೆಫಿನೆಟ್ಲಿ ಈ 15-17 ವರ್ಷದಲ್ಲಿ ರೀಜನಲ್ ಇಂಬ್ಯಾಲೆನ್ಸ್ ರಿಡ್ರೆಸಲ್ ಆಗೋ ಸಾಧ್ಯತೆ ಇತ್ತು. ಇಂಟ್ರೆಸ್ಟ್ ಮತ್ತು ಕಮಿಟ್ಮೆಂಟ್ ಇಲ್ಲದೆ ಇರೋದ್ರಿಂದ ನಾವು ಫೇಲ್ ಆಗಿದ್ದೇವೆ. ಲಾಸ್ಟ್ ಇಯರ್ 22-23 ನೀವು SDP ಮಾಡಿದ್ದೀರಿ 3,000 ಕೋಟಿ ರೂಪಾಯಿ. ಅವತ್ತು ಸ್ಟೇಟ್ ಬಜೆಟ್ ವಾಸ್ 2,56,000 crores. 11% ಅಂದ್ರೆ 29,000 ಕೋಟಿ ಆಗ್ತದೆ. ನೀವು 3,000 ಕೋಟಿ ಕೊಟ್ಟಿದ್ದೀರಿ ಅಂದ್ರೆ ಅದು ಯಾವುದಕ್ಕೂ ಸಾಗೋದಿಲ್ಲ. ಇವತ್ತಿನ ರೇಟ್, ಇವತ್ತಿನ ಕಾಸ್ಟ್ ಆಫ್ ನೀವು ಏನೇ ಇಂಪ್ಲಿಮೆಂಟ್ ಮಾಡೋದಿದ್ರು ಅದು ಮ್ಯಾಚ್ ಆಗೋದಿಲ್ಲ. ಹಾಗಾಗಿ ಇದು ರಿಗ್ರೆಸಲ್ 1000 ವರ್ಷ ಆದರೂ ರಿಗ್ರೆಸಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 2015
CMDR ಅವರು ಒಂದು ವರದಿ ಕೊಟ್ಟಿದ್ದಾರೆ ಸರ್. ವಾಣಿಜ್ಯೋದ್ಯಮ ಸಂಘದ ಮಾಜಿ ಅಧ್ಯಕ್ಷ ತ್ರಿವಿಕ್ರಮ್ ಜೋಶಿ ಮಾತನಾಡಿ, ಜಿಲ್ಲೆಯ ಏಳಿಗೆಗೆ ಬೇಕಾದ ಯೋಜನೆಗಳು ಹಾಗೂ ಅನುದಾನಕ್ಕೆ ಒತ್ತು ನೀಡಬೇಕು. ದತ್ತಾಂಶಗಳನ್ನು ವಸ್ತುನಿಷ್ಠವಾಗಿ ಪರಿಗಣಿಸಿ ಅನುಷ್ಠಾನಕ್ಕೆ ತರಬೇಕು. ವರದಿಗಳ ಒಟ್ಟಾರೆ ಸಾರಾಂಶವನ್ನು ಅಧಿಕಾರಿ ವರ್ಗ ಪರಿಗಣಿಸದೇ ಇದ್ದಲ್ಲಿ ಅನುಷ್ಠಾನ ಸಾಧ್ಯವಿಲ್ಲ ಎಂದು ಹೇಳಿದರು. ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಮಾತನಾಡಿ, ಜಿಲ್ಲೆಯಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣ ಮಾಡುವುದರಿಂದ ಇಲ್ಲಿನ 1 ಲಕ್ಷ ಜನರಿಗೆ ಉದ್ಯೋಗ ಸಿಗುತ್ತದೆ, ಜೊತೆಗೆ ಅಭಿವೃದ್ಧಿಗೂ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಏನೇನು ತಪ್ಪುಗಳಿದೆ ಸರಿ ಮಾಡುವಂತ ಕಾನ್ಸೆಪ್ಟ್ ಅಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಾನು ಪತ್ರಿಕೆಯಲ್ಲಿ ವರದಿ ನೋಡಿದ್ದೆ, ಸೆಪ್ಟೆಂಬರ್ ಅಲ್ಲಿ ಇದು ಪ್ರಾರಂಭ ಆದಾಗ ಈಗಾಗಲೇ CMDR ವರದಿಗೆ ರೆಕಾರ್ಡ್ ರಿಪೋರ್ಟ್ ಕೊಟ್ಟದ್ದು ನಾನೇ ಅಧ್ಯಕ್ಷ ಇದ್ದಾಗ ನಾನೇ ರೆಕಮೆಂಡ್ ಮಾಡಿದ್ದು CM. ಯಾಕಂದ್ರೆ ಇದು ಸಿಂಹಾವಲೋಕನ ಇಲ್ಲದೆ ಯಾವುದೇ ವರದಿ ಅನುಷ್ಠಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ವರದಿನೂ ರೇಷನ್ ಹೇಳಿದ್ರು 16,000 ಕೋಟಿ 15,000 ಕೋಟಿ ಮತ್ತು ಅದೇನು ಫಿಗರ್ಸ್ ಅಲ್ಲಿ ಅಸಮತೋಲನ ಇದೆ ಅಂತ ನಾನು ಆಲ್ರೆಡಿ ರೆಜೆಕ್ಟ್ ಕವರ್ ಮಾಡಿದಾಗ ನಾನು ಮತ್ತೆ ರಿಪೀಟ್ ಮಾಡಲ್ಲ. ಆದರೆ ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಆ ವರದಿ ನ್ಯೂನತೆಗಳನ್ನ ನಾನು ಬಾರಿಗೂ ಪತ್ರಿಕಾಗೋಷ್ಠಿ ಮುಖಾಂತರನು ಸರ್ಕಾರದ ಅವರನ್ನು 2014ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ತಗೊಂಡ ತಕ್ಷಣ ನಾನು ರಾಜೀನಾಮೆ ಕೊಡಬೇಕಾದ್ರೆ ಅವರೊಂದು ವರದಿ ಕೊಟ್ಟಿದ್ದೆ. ನನ್ನ ಪದ ಅವತ್ತಿನ ನೇಮಕಾತಿಗೆ, ಯಾಕಂದ್ರೆ 3 ವರ್ಷದಿತ್ತು, ನಮ್ದು ಚುನಾವಣೆ ಆಗಿ ಸರ್ಕಾರ ಬದಲಾಯಿತು. ರಾಜೀನಾಮೆ ಕೊಡ್ಲಿಕ್ಕೆ ಹೋದಾಗ ಅವ್ರ ಗಮನ ತಂದಿದ್ದೆ. ಸುದೈವದಿಂದ 2015ರಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಮುಂದುವರಿಕೆ ಬಗ್ಗೆ ಒಂದು ನಿರ್ಧಾರವನ್ನು ತಗೊಂಡು, ಅಲ್ಲಿವರೆಗೆ ಆದಂತಹದ್ದು ವರ್ಷಕ್ಕೆ 2,000 ಕೋಟಿ ಅಂತಿತ್ತು. ತದನಂತರ 5 ವರ್ಷ 3,000 ಕೋಟಿ ಅನುದಾನವನ್ನ ವಿಶೇಷ SDP ಕೊಡಬೇಕು ಅಂತ ಮಾಡಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಶೋಕ್ ಜೈನ್ ಮಾತನಾಡಿ, ಕಳೆದ 3 ವರ್ಷಗಳಿಂದ ಜಿಲ್ಲೆಯಲ್ಲಿ ಏಮ್ಸ್ ಮಂಜೂರು ಮಾಡುವಂತೆ ನಿರಂತರವಾಗಿ ಹೋರಾಟ ನಡೆದಿದ್ದು, ಈ ವಿಷಯವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಜೊತೆಗೆ ವಿಮಾನ ನಿಲ್ದಾಣ ಕಾಮಗಾರಿಯನ್ನು ಅತಿ ಶೀಘ್ರವೇ ಆರಂಭಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಆಯೋಗದ ಸದಸ್ಯರಾದ ST ಬಾಗಲಕೋಟೆ, ಸಂಗೀತ ಕಟ್ಟಿಮನಿ, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ CO ರಾಹುಲ್ ತುಕಾರಾಂ ಪಾಂಡ್ವೆ ಸೇರಿದಂತೆ ಸಂಘ ಸಂಸ್ಥೆಗಳ ಮುಖಂಡರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಭಾರತದಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಈ ಕೂಡಲೇ ಅವರ ದೇಶಕ್ಕೆ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ಪಕ್ಷದಿಂದ ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಎದುರು ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಭಾರತದಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಈ ಕೂಡಲೇ ಅವರ ದೇಶಕ್ಕೆ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ಪಕ್ಷದಿಂದ ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಎದುರು ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ನೆರವಿನಿಂದ 26 ಜನ ಅಮಾಯಕ ಭಾರತೀಯ ಪ್ರಜೆಗಳನ್ನು ಉಗ್ರರು ಧರ್ಮವನ್ನು ತಿಳಿದು ಗುಂಡಿಕ್ಕಿ ಹೊಡೆದಿರುವುದನ್ನು ನೋಡಿ ಇಡೀ ದೇಶ ದಿಗ್ಭ್ರಾಂತವಾಗಿದೆ. ಈ ಅತ್ಯಂತ ದಾರುಣದಂತಹ ದಾಳಿಯನ್ನು ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆಯಾದ ISI ನೆರವಿನಿಂದ ಪಾಕಿಸ್ತಾನ ಸೇನೆ ಇಡೀ ದಾಳಿಯ ಯೋಜನೆಯನ್ನು ರೂಪಿಸಿ ಇಂತಹ ಬರ್ಬರ ಹತ್ಯಾಕಾಂಡವನ್ನು ಅರಗಿಸಿಕೊಳ್ಳಲಾಗದೆ ಇಡೀ ದೇಶ ಅತ್ಯಂತ ದೊಡ್ಡ ಆಘಾತಕ್ಕೊಳಗಾಗಿದೆ ಹಾಗೂ ಜಗತ್ತಿನ ಎಲ್ಲ ದೊಡ್ಡ ಶಕ್ತಿಶಾಲಿ ರಾಷ್ಟ್ರಗಳು ಭಾರತದ ಜೊತೆ ನಿಲ್ಲುವುದಾಗಿ ಘೋಷಿಸಿವೆ. ವಿದೇಶಿಗರ ಕಾಯ್ದೆಗೆ ವಿಶೇಷ ಅಧಿಕಾರ ನೀಡಿ ದೀರ್ಘಾವಧಿ ಹಾಗೂ ರಾಜತಾಂತ್ರಿಕ ಮತ್ತು ಅಧಿಕೃತ ವೀಸಾಗಳನ್ನು ಹೊರತುಪಡಿಸಿ ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತದ ವೀಸಾ ವಿತರಣೆಯನ್ನು ಅಮಾನತಿನಲ್ಲಿ ಇಡಲಾಗಿದೆ. ಈ ನಿಟ್ಟಿನಲ್ಲಿ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಿ ರಾಯಚೂರು ಜಿಲ್ಲೆಯಲ್ಲಿ ಅಧಿಕೃತ ದಾಖಲಾತಿಗಳು ಇಲ್ಲದೆ ರದ್ದಾಗಿರುವ ವೀಸಾಗಳು ಹಾಗೂ ಅಮಾನತಿನಲ್ಲಿ ಇರುವ ವೀಸಾಗಳನ್ನು ಹೊಂದಿಕೊಂಡು ಅಕ್ರಮವಾಗಿ ನೆಲೆಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಬೇಕೆಂದು ಮನವಿ ಮಾಡಿದರು. ನಂತರ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಸುರೇಶ್ ವರ್ಮರಿಗೆ ಸಲ್ಲಿಸಿದರು. ದೇಶ ಬಿಟ್ಟು ತೊಲಗರಿ ತೊಲಗರಿ ದೇಶ ಬಿಟ್ಟು ತೊಲಗರಿ ತೊಲಗರಿ ದೇಶಕ್ಕೆ ಗಡೀಪಾರು ಮಾಡುವ ಬಗ್ಗೆ ಮನವಿ. ಮಾನ್ಯರೇ, ಅತ್ಯಂತ ಗೌರವವಾಗಿ ನಿಮ್ಮ ಗಮನಕ್ಕೆ ಏಪ್ರಿಲ್ 22, 2025 ಜಮ್ಮು ಕಾಶ್ಮೀರದ ಪಾಕಿಸ್ತಾನದ ನೆರವಿನಿಂದ 26 ಜನ ಅಮಾಯಕರು ಭಾರತೀಯ ಪ್ರಜೆಗಳನ್ನು ಉಗ್ರರು ಧರ್ಮವನ್ನು ಕೇಳಿ ತಿಳಿದು ಗುಂಡಿಕ್ಕಿ ಕೊಂದಿರುವುದನ್ನು ನೋಡಿ ಇಡೀ ದೇಶ ದಿಗ್ಭ್ರಾಂತವಾಗಿದೆ ಎಂದು ತಿಳಿಯಬಯಸುತ್ತೇನೆ. ಈ ಅತ್ಯಂತ ದಾರುಣವಾದ ದಾಳಿಯನ್ನು ಪಾಕಿಸ್ತಾನದ ಬೇಹುಗಾರಿಕೆ ಸಂಸ್ಥೆಯಾದ ISI ನೆರವಿನಿಂದ ಪಾಕಿಸ್ತಾನ ಸೇನೆ ಇಡೀ ದಾಳಿಯ ಯೋಜನೆಯನ್ನು ರೂಪಿಸಿ ಇಂಥ ಬರ್ಬರ ಹತ್ಯಾಕಾಂಡವನ್ನು ಅರಗಿಸಿಕೊಳ್ಳಲಾಗದೆ ಇಡೀ ದೇಶ ಅತ್ಯಂತ ದೊಡ್ಡ ಆಘಾತಕ್ಕೊಳಗಾಗಿದೆ ಹಾಗೂ ಜಗತ್ತಿನ ಎಲ್ಲ ದೊಡ್ಡ ಶಕ್ತಿಶಾಲಿ ರಾಷ್ಟ್ರಗಳು ಭಾರತದ ಜೊತೆಗೆ ನಿಲ್ಲುವುದಾಗಿ ಘೋಷಿಸಿವೆ.
ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಈ ಒಂದು ಕೃತ್ಯಕ್ಕೆ ಕಾರಣರಾದವರು ಯಾರೇ ಆಗಿರಲಿ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅಡಗಿಕೊಂಡಿದ್ದರೂ ಅವರನ್ನು ಹಾಗೂ ಅವರಿಗೆ ಪ್ರೇರಣೆ ನೀಡಿದವರನ್ನು ಭಾರತ ದೇಶದ ಉಗ್ರಗಾಮಿಗಳ ಒಂದು ಹೊಡೆತದಿಂದ ಮೊನ್ನೆ ನಡೆದಂಥ ಘಟನೆಯನ್ನು ಖಂಡಿಸಿ ಈಗಾಗಲೇ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪಾಕಿಸ್ತಾನದಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಪಾಕಿಸ್ತಾನಿಯರನ್ನು ಈ ದೇಶವನ್ನು ಬಿಟ್ಟು ತೊಲಗಿಸಬೇಕಂತಕ್ಕಂಥ ಒಂದು ಆದೇಶವನ್ನು ಈಗಾಗಲೇ ಮಾಡಿದ್ದಾರೆ. ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಅಲ್ಲಿನ ಸರ್ಕಾರ ಅಲ್ಲಿರ್ತಕ್ಕಂಥ ಪಾಕಿಸ್ತಾನಿಯರನ್ನು ಹುಡುಕಿ ಅವರನ್ನು ಈಗಾಗಲೇ ಅವರ ದೇಶಕ್ಕೆ ಅವರನ್ನು ಕಳಿಸಿಕೊಳ್ಳಲಾಗ್ತಿದೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಕೆಲಸ ಇನ್ನೂ ಆರಂಭ ಆಗಿಲ್ಲ. ಹೀಗಾಗಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮತ್ತು ರಾಜ್ಯಪಾಲರಿಗೆ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಇಲ್ಲಿರ್ತಕ್ಕಂಥ ಪಾಕಿಸ್ತಾನಿಯರನ್ನು ಇಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಅವ್ರನ್ನ ಇಲ್ಲಿಂದ ಅವರ ದೇಶಕ್ಕೆ ಕಳಿಸ್ಕೊಡ್ಬೇಕು ಅನ್ನತಕ್ಕಂಥದ್ದು ನಮ್ಮ ವಾದ ಇದೆ. ಹಾಗಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಏನು ಆದೇಶ ಇದೆ ಅದನ್ನು ಈ ಕರ್ನಾಟಕ ರಾಜ್ಯ ಸರ್ಕಾರ ಪಾಲಿಸಬೇಕನ್ನೋದು ನಮ್ಮೆಲ್ಲ. ಕೇಂದ್ರದ ಆದೇಶದಂತೆ ಪಾಕಿಸ್ತಾನಿ ಪ್ರಜೆಗಳು ಎಲ್ಲೆಲ್ಲಿದ್ದಾರೋ ಹುಡುಕಿ ಅವ್ರನ್ನ ಒಂದೇ ಒಂದು ಬ್ಯಾಚ್ ವೈಸ್ ಕಳಿಸುವಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದು ಕಳೆದ ವಾರದಿಂದ ನಾವು ಗಮನಿಸ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕದಲ್ಲಿನೂ ಸಾಕಷ್ಟು ಜನ, ಅದು ಪಾಕಿಸ್ತಾನಿಗಳಿರ್ಬೋದು, ರೋಹಿಂಗ್ಯಾಗಳಿರ್ಬೋದು, ಬೇರೆ ಬೇರೆ ಕಡೆ ಅಡಗಿದ್ದನ್ನು ನುಸುಳುಕೋರರು ಬಂದದ್ದನ್ನು ರಾಜ್ಯದ ಗುಪ್ತಚರ ಇಲಾಖೆ ಈಗಾಗಲೇ ಅದನ್ನು ಅಧಿಕೃತವಾಗಿ ಹೇಳಿಯಾಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕದ ಸರ್ಕಾರ ಯಾವುದೇ ಕಾರಣಕ್ಕೂ ತನ್ನ ಈ ಒಂದು ತುಷ್ಟೀಕರಣ ನೀತಿಗೆ ಹೋಗಲಾರ್ದೇ ಪಾಕಿಸ್ತಾನಿ ಯಾರು ಪ್ರಜೆಗಳು ಇಲ್ಲಿದ್ದಾರೋ ಅದು ಬಿಟ್ಟು ದೇಶ ವಿರೋಧಿ ಶಕ್ತಿ ಜೊತೆಗೂಡಿಸ್ತಕ್ಕಂಥ ರೋಹಿಂಗ್ಯಾಗಳಿರ್ಬೋದು, ಬೇರೆ ಯಾರೇ ನುಸುಳುಕೋರಿರಲಿ ತಕ್ಷಣವೇ ಅವರನ್ನು ಗುರುತಿಸಿ ರಾಜ್ಯದಿಂದಲ್ಲ ದೇಶದಿಂದ ಗಡೀಪಾರು ಮಾಡಲಿಕ್ಕೆ ಕೇಂದ್ರ ಸರ್ಕಾರದೊಂದಿಗೆ ಕೈ ಜೋಡಿಸುವುದು ಇವತ್ತಿನ ಅವಶ್ಯಕತೆ. ಬರೀ ಅಲ್ಲಿ ಮಾಧ್ಯಮದ ಮುಖಾಂತರ ನಾವು ಕೇಂದ್ರಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳೋದಲ್ಲ, ಕೆಲಸದಲ್ಲಿನೂ ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ತೋರಿಸಬೇಕಾಗಿದೆ. ರಾಷ್ಟ್ರದ ವಿರೋಧಿ ಶಕ್ತಿಗಳನ್ನು ನಾವು ಕರ್ನಾಟಕದ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಪಾಟೀಲ್ ಲೆಕ್ಕಿಹಾಳ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ, ಮಾಜಿ ಶಾಸಕ ಬಸನಗೌಡ ಬ್ಯಾಗವಟ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಂಕರ್ ರೆಡ್ಡಿ, ಸಂತೋಷ್ ರಾಜ್ಗುರು, ಗಿರೀಶ್ ಕನಕವೀಡು, ಜಿಲ್ಲಾ ವಕ್ತಾರ ಕೆಎಂ ಪಾಟೀಲ್, ಮಾಜಿ ಜಿಲ್ಲಾಧ್ಯಕ್ಷ ರಾಮಾನಂದ್ ಯಾದವ್, ತ್ರಿವಿಕ್ರಮ್ ಜೋಶಿ, ನಗರ ಪ್ರಧಾನ ಕಾರ್ಯದರ್ಶಿ ರಾಮು ಕಡಗೋಳು, ಮಾಧ್ಯಮ ಸಹ ಸಂಚಾಲಕ ವಿಪಿ ರೆಡ್ಡಿ, ಕೊಟ್ರೇಶಪ್ಪ ಕೋರಿ, ಉಮೇಶ್ ಪಾಟೀಲ್, ಶಿವಕುಮಾರ್ ಪೊಲೀಸ್ ಪಾಟೀಲ್, ಡಾಕ್ಟರ್ ನಾಗರಾಜ್ ಬಾಲ್ಕಿ, ಯುವ ಮೋರ್ಚಾದ ಕಾರ್ತಿಕ್ ರೆಡ್ಡಿ, ರವಿ, ಲಕ್ಷ್ಮಣ್, ಸುಮಾ ಅಶೋಕ್ ಗಸ್ತಿ, ನಾಗವೇಣಿ, ಸಂಗೀತ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೇಕಿತ್ತ ದುಬಾರಿ ಬಿಜೆಪಿ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯ ವಿರುದ್ಧ ಪ್ರತಿಭಟನೆ. ದಿನಾಂಕ 7/5/2025 ಬೆಳಗ್ಗೆ 11 ಗಂಟೆಗೆ. ಸ್ಥಳ ಮಹಾತ್ಮ ಗಾಂಧಿ ಕ್ರೀಡಾಂಗಣ, ರಾಯಚೂರು. ಸರ್ವರಿಗೂ ಆದರದ ಸುಸ್ವಾಗತ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur.
ಮೊಬೈಲ್ 9880024095. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮೀಕ್ಷೆ ಪ್ರಾರಂಭವಾಗಿದ್ದು ಛಲವಾದಿ ಸಮಾಜದ ಜನರು ಜಾತಿ ಪ್ರಮಾಣ ಪತ್ರದಲ್ಲಿರುವ ಛಲವಾದಿ, ಮಾಲಾ, ಬಲಗೈ, ಬ್ಯಾಗರ್, ಗೋಲೆ ಹೆಸರಿನಲ್ಲಿ ಉಪಜಾತಿಗಳನ್ನು ಕಡ್ಡಾಯವಾಗಿ ನಮೂದಿಸಬೇಕೆಂದು ಮಾಲಾ ಮಹಾಸಭಾದ ರಾಜ್ಯ ಮುಖಂಡ ರವೀಂದ್ರನಾಥ್ ಪಟ್ಟಿ ಮನವಿ ಮಾಡಿದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮೀಕ್ಷೆ ಪ್ರಾರಂಭವಾಗಿದ್ದು ಛಲವಾದಿ ಸಮಾಜದ ಜನರು ಜಾತಿ ಪ್ರಮಾಣ ಪತ್ರದಲ್ಲಿ ಇರುವ ಛಲವಾದಿ, ಮಾಲಾ, ಬಲಗೈ, ಬ್ಯಾಗರ್, ಹೊಲೆ ಸೇರಿದಂತೆ ಉಪಜಾತಿಗಳನ್ನು ಕಡ್ಡಾಯವಾಗಿ ನಮೂದಿಸಬೇಕೆಂದು ಮಾಲಾ ಮಹಾಸಭಾದ ರಾಜ್ಯ ಮುಖಂಡ ರವೀಂದ್ರನಾಥ್ ಪಟ್ಟಿ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಮಾಜದ ಜನರಲ್ಲಿ ಗೊಂದಲಗಳು ಇದ್ದು ಉಪಜಾತಿಯನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಮೇ 7ರವರೆಗೆ ಮನೆ ಮನೆಗೆ ಸಮೀಕ್ಷೆ ನಡೆಯುತ್ತದೆ. ಮೇ 19ರಿಂದ 21ರವರೆಗೆ ಮತಗಟ್ಟವಾರು ವಿಶೇಷ ಶಿಬಿರ, 19ರಿಂದ 23ರವರೆಗೆ 2 ಹಂತಗಳಲ್ಲಿ ಭಾಗಿಯಾಗದೇ ಇರುವವರು ಆನ್ಲೈನ್ ಆಪ್ ಮೂಲಕ ನೋಂದಣಿಗೆ ಅವಕಾಶವಿದೆ. ಸಮಾಜದ ಜನರು ಕಡ್ಡಾಯವಾಗಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಮಾಹಿತಿಯನ್ನು ದಾಖಲಿಸಬೇಕು ಎಂದರು. ಎಲ್ಲ ಉಪಜಾತಿಗಳಿಗೆ ಬೇರೆ ಬೇರೆಯಾದ ಕ್ರಮ ಸಂಖ್ಯೆಗಳಿವೆ. ಗೊಂದಲಕ್ಕೀಡಾಗದೆ ಜಾತಿ ಪ್ರಮಾಣ ಪತ್ರದಲ್ಲಿ ಇರುವ ಉಪಜಾತಿಯನ್ನೇ ದಾಖಲಿಸಬೇಕು ಎಂದರು. ಈಗಾಗಲೇ ಪ್ರಾರಂಭವಾಗಿರುವ ಸಮೀಕ್ಷೆಯಲ್ಲಿ ಅನೇಕ ಗೊಂದಲಗಳಿವೆ. ಆ್ಯಪ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಅಲ್ಲದೆ ಟ್ರೇನರ್, ಗಣಿತದಾರರು ಮನೆಗಳಿಗೆ ಬರುತ್ತಿಲ್ಲ. ಕೂಡಲೇ ಜಿಲ್ಲಾಧಿಕಾರಿಗಳು ಸಮಸ್ಯೆಯಾಗದಂತೆ ಕ್ರಮ ವಹಿಸಬೇಕೆಂದರು. ಆ್ಯಪ್ನಲ್ಲಿ ದಾಖಲಿಸಿದರೂ ಮಾಹಿತಿ ದಾಖಲಾಗುತ್ತಿಲ್ಲ. ಸಮಸ್ಯೆ ನಿವಾರಣೆಗೆ ಜಿಲ್ಲಾಡಳಿತ ಮುಂದಾಗಬೇಕೆಂದರು. ಈಗಾಗಲೇ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡಲು ತನ್ನ ಕಾರ್ಯಕ್ರಮ ಪ್ರಾರಂಭಿಸಿದೆ. ಈಗ ಕಡೆ ಹಂತದ ಕಾರ್ಯಕ್ರಮ ಜಾತಿಗಳಿಗೆ ನಿನ್ನೆಯಿಂದ ಪ್ರಾರಂಭವಾಗಿದೆ. ನಿನ್ನೆ ಮುಖ್ಯಮಂತ್ರಿಗಳು 3 ಗಂಟೆಗೆ ತಮ್ಮ ಗೃಹ ಕಚೇರಿಯಲ್ಲಿ ವೆಬ್ಸೈಟ್ ಅನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ.
ಚಾಲನೆ ನೀಡಿದ ನಂತರ ನಾವು ನಮ್ಮ ಸಮಾಜಕ್ಕೆ ಜಾತಿ ಗಣತಿಯಲ್ಲಿ ಯಾವ ರೀತಿ ಬಳಸಬೇಕು, ಯಾವ ರೀತಿ ಭಾಗವಹಿಸಬೇಕು ಅಂತ ಹೇಳಿ ತಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ತಿಳಿದುಕೊಡಿಸುತ್ತೇವೆ. ಈಗಾಗಲೇ ಮೊದಲನೇ ಹಂತದ ಮೇ 5ರಿಂದ 17ವರೆಗೆ ಮನೆಗಳಿಗೆ ಸಮೀಕ್ಷೆ ನಡೆಸುವ ಅಧಿಕಾರಿಗಳು ತಂಡ ಬರುತ್ತದೆ. ಮೇ 19ರಿಂದ 21 ಮತಗಟ್ಟೆಗಳಲ್ಲಿ ವಿಶೇಷ ಶಿಬಿರ ಸಮೀಕ್ಷೆ ಇರುತ್ತದೆ. ಮೇ 19ರಿಂದ 23 2 ಹಂತಗಳು ಇವಾಗ ಯಾರು ಉಳಿದಿದ್ದಾರೋ ಅವರಿಗೆ ಆನ್ಲೈನ್ ಆ್ಯಪ್ ಮೂಲಕ ಅವರಿಗೆ ಲಿಂಕ್ ಮಾಡಲು ಅವರಿಗೆ ಅವಕಾಶವಿದೆ. ಈಗಾಗಲೇ ನಮ್ಮ ಬದಲೇ ಸಮಾಜಕ್ಕೆ 3-4 ಹೆಸರುಗಳು ಕರೀತಾರೆ, ಮಾದಿಗ ಸಮಾಜಕ್ಕೆ 2 ಹೆಸರುಗಳಿವೆ. ಅವ್ರಿಗೆ ತೊಂದರೆ ಇಲ್ಲ, ಆಧಾರ ಮಾದಿಗ. ಆದರೆ ನಮ್ಮ ಬದಲೇ ಸಮಾಜಕ್ಕೆ ಆದಿಕಾರಣ ಆ ಭಾಗಕ್ಕಿದೆ. ಈ ಭಾಗಕ್ಕೆ ಬ್ಯಾಗಾರರು ಛಲವಾದಿ ಅಂತಿತ್ತು. ಮತ್ತೆ ನಮ್ಮಲ್ಲಿ ಒಲೆಯ ಮತ್ತು ಬಾಲ ಇಷ್ಟು ಜಾತಿಗಳು ನಮಗೆ ಬರ್ತದೆ. ಇದರಿಂದ ನಮ್ಮ ಜನರಿಗೆ ನಾವು ಪದೇ ತಿಳಿಸಬೇಕಾಗಿದೆ. ಈಗ ಬ್ಯಾಗಾರ್ ಸಮಾಜವು ತಮ್ಮ ಇದರ ಜಾತಿ ಕೈಪಿಡಿಯಲ್ಲಿ ಕ್ರಮ ಸಂಖ್ಯೆ 25ರಲ್ಲಿ ಬರ್ತೈತಿ. ಆ 25 ಯಾರು ತಾವು ಮೂಲ ಬ್ಯಾಗಾರ್ ಜಾತಿ ಪ್ರಮಾಣ ಪತ್ರ ಇರ್ತಾರೆ ಅದಕ್ಕೆ ಅವರು ಕ್ರಮ ಸಂಖ್ಯೆ 25 ಅಂತ ತಾವು ದಾಖಲಿಸಬೇಕಂತ ಅವರು ತಿಳಿಸ್ಕೊಳ್ತಾರೆ. ಅದೇ ರೀತಿಯಾಗಿ ಛಲವಾದಿ 0.27.1 ಇದೆ ಅವರಿಗೆ, ಅದನ್ನು ಅವರು ದಾಖಲಿಸಬೇಕು. 0.27.1 ಛಲವಾದಿ 0.27.2 ಮತ್ತು ಒಲೆಯ 44.1 ಛಲವಾದಿ 44.3 ಮಾಳ 65 ಇಷ್ಟು ನಾವು ಉಪಜಾತಿಗಳಿಂದ ಕ್ರಮ ಸಂಖ್ಯೆ ಕೋಡ್ ನಂಬರ್ ಇದನ್ನೇ ನಾವು ಬಳಸಬೇಕಾಗಿದೆ. ಅವ್ರು ಕೇಳ್ತಾರೆ ಇದರಲ್ಲಿದೆ, ಕಾನೂನಲ್ಲಿದೆ, ಯಾವ್ದು ಬಳಸಬೇಕಪ್ಪ ಅಂತ ಹೇಳ್ತಾರೆ ಸರ್ಕಾರದ ಕೈಗೆ. ಇದನ್ನೇ ನಮ್ಮವ್ರಿಗೆ ಹೇಳ್ಬೇಕಾಗಿದೆ. ಏನಾಗಿದೆ, ಅವ್ರು ಮಾರಾಟ ಬಾಗಿಗೆ ತೋರಿದೆ 61 ನಮಗೆ 4 ಇದರಿಂದ ನಾವು ಪದೇ ತಮ್ಮ ಮುಖಾಂತರ ಜನರಿಗೆ ಹೋಗಿ ಮಾಡಿಕೊಳ್ತಾ ಇದ್ದೀವಿ. ಅಂದ್ರೆ ಅವ್ರದ್ದು ಕ್ರಮ ಸಂಖ್ಯೆ 61 ಇದೆ, ನಿಮ್ದು ಕ್ರಮ ಸಂಖ್ಯೆ ಎಷ್ಟು ಸರ್? 0.25 0. ಅಂದ್ರೆ ಇನ್ನೂ ಇದೆ ಸರ್. ಛಲವಾದಿ 0.27.1 ಕ್ರಮ ಸಂಖ್ಯೆ ಛಲವಾದಿ 0.27.1 ಛಲವಾಡಿ. ಈ ಸಂದರ್ಭದಲ್ಲಿ ಜಗನ್ನಾಥ್ ಸುಂಕಾರಿ, ಮಲ್ಲೇಶ್ ಕೊಲಮಿ, ಭಾಸ್ಕರ್ ರಾಜ್, ರಾಮಕೃಷ್ಣ, ಮಾರೆಪ್ಪ, ಮಹೇಶ್ ಇನ್ನಿತರರು ಇದ್ದರು. ಮಾನ್ವಿ ಅಕ್ಬರ್ ಪಾಷಾ ವಿರುದ್ಧ ಜನಸೇನಾ ಫೌಂಡೇಶನ್ ಹೆಸರಿನಲ್ಲಿ ಜಾವೇದ್ ಖಾನ್ ಎಂಬುವವರು ವೈಯಕ್ತಿಕ ತೇಜೋವಧೆ ಮಾಡುವುದನ್ನು ವೃತ್ತಿಯನ್ನಾಗಿಸಿಕೊಂಡಿದ್ದು ನಿಲ್ಲಿಸದೇ ಇದ್ದರೆ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಅಕ್ಬರ್ ಪಾಷಾ ಅಭಿಮಾನಿಗಳ ಸಂಘದ ನಿಶಾನ್ ಹೇಳಿದರು. ಮಾನ್ವಿ ಅಕ್ಬರ್ ಪಾಷಾ ವಿರುದ್ಧ ಜನಸೇವಾ ಫೌಂಡೇಶನ್ ಹೆಸರಿನಲ್ಲಿ ಜಾವೇದ್ ಖಾನ್ ಎಂಬುವವರು ವೈಯಕ್ತಿಕ ತೇಜೋವಧೆ ಮಾಡುವುದನ್ನು ವೃತ್ತಿಯನ್ನಾಗಿಸಿಕೊಂಡಿದ್ದು ನಿಲ್ಲಿಸದೇ ಇದ್ದರೆ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿ ಅಕ್ಬರ್ ಪಾಷಾ ಅಭಿಮಾನಿಗಳ ಸಂಘದ ನಿಶಾನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹಿಂದೂಸ್ತಾನ್ ಕ್ರಷರ್ ಕಂಪನಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನೋಟಿಸ್ ನೀಡಿರುವ ಪರಿಸರ ಸಂಬಂಧಿಸಿದ್ದೇ ಹೊರತು ರಾಜಸ್ವ ವಂಚಿಸಿರುವ ಕುರಿತು ಅಲ್ಲ. ಆದರೆ ಜಾವೇದ್ ಖಾನ್ ತಾನು ನೀಡಿರುವ ದೂರಿನಿಂದಲೇ ನೋಟಿಸ್ ನೀಡಿರುವುದಾಗಿ ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನಿ ನಿಯಮ ಷರತ್ತುಗಳ ಮೇಲೆ ಕಲ್ಲು ಗಣಿಗಾರಿಕೆ ಸರ್ಕಾರದಿಂದ ಪರವಾನಗಿ ಪಡೆದು ನಡೆಸಲಾಗುತ್ತಿದೆ. ನಿಯಮಗಳ ಉಲ್ಲಂಘನೆಯಾಗದಂತೆ ಗಮನ ಹರಿಸಲಾಗುತ್ತದೆ. ಆದರೆ ಜಾವೇದ್ ಖಾನ್ ರೋಲ್ ಕಾಲ್ ಮಾಡಿ ಸಮಾಜದ ಹಿರಿಯರನ್ನು ಅವಮಾನಿಸುವ ಕೆಲಸ ಮಾಡುತ್ತಿದ್ದಾರೆ. ಜಾವೇದ್ ಖಾನ್ ವಿರುದ್ಧ 8 ಪ್ರಕರಣಗಳು ದಾಖಲಾಗಿವೆ. ಗುಂಡಾ ಕಾಯ್ದೆ ಸೇರಿ 2 ಜಾತಿ ನಿಂದನೆ ಪ್ರಕರಣಗಳು ಎದುರಿಸಿದ್ದಾರೆ. ನಿತ್ಯವೂ ಸುಳ್ಳು ದೂರು ನೀಡಿ ಕಿರುಕುಳ ನೀಡುವುದೇ ಕೆಲಸವಾಗಿದೆ. ಈ ಹಿಂದೆ ಈರಣ್ಣ ಎಂಬುವರ ವಿರುದ್ಧವೂ ದೂರು ನೀಡಿದ್ದಾರೆ. ವಕ್ಫ್ ಆಸ್ತಿ ಖರೀದಿ ವಿಷಯದಲ್ಲಿಯೂ ತಪ್ಪು ಮಾಹಿತಿ ನೀಡಿ ಆರೋಪ ಮಾಡಿದ್ದಾರೆ. ಆಧಾರ ರಹಿತ ಆರೋಪ ಮಾಡಿ ಸಮಾಜದಲ್ಲಿ ಗೌರವಯುತ ಧಾರ್ಮಿಕ ಸಮಾಜಮುಖಿ ಸೇವೆ ಮಾಡುತ್ತಿರುವ ಅಕ್ಬರ್ ಪಾಷಾ ವಿರುದ್ಧ ಆರೋಪ ಮಾಡುತ್ತಿರುವುದು ಖಂಡನೀಯವಾಗಿದೆ ಎಂದರು. ಸುಳ್ಳು ಆರೋಪ ಮಾಡುತ್ತಿರುವ ಸಮಾಜದ ಅಶಾಂತಿಗೆ ಕಾರಣವಾಗುತ್ತಿರುವ ಜಾವೇದ್ ಖಾನ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಸುಳ್ಳು ಆರೋಪಗಳಿಗೆ ಯಾರು ಕಿವಿಗೊಡದಂತೆ ಮನವಿ ಮಾಡಿದರು. ಅಕ್ಬರ್ ಪಾಷಾ ಅವರ ವೈಯಕ್ತಿಕ ತೇಜೋವಧೆಗೆ ಇಳಿದು ಅವರ ಜನಸೇವೆಯನ್ನು ಮತ್ತು ಅವರು ಮಾಡತಕ್ಕಂಥ ಜನಪರ ಕೆಲಸಗಳನ್ನು ಮತ್ತು ಸಮಾಜಕ್ಕೆ ಅವರು ಮಾಡ್ತಾ ಇರುವಂತಹ ಒಳ್ಳೆಯ ಕೆಲಸಗಳನ್ನು ಅದನ್ನು ಸಹಿಸಿಕೊಳ್ಳದೆ ಈ ರೀತಿಯಾಗಿ ವೈಯಕ್ತಿಕವಾಗಿ ಕೇವಲ ಅವರ ಉದ್ಯಮದ ಮೇಲೆ ಮಾತ್ರ ಅಲ್ಲ, ಬದಲಾಗಿ ತೀರಾ ವೈಯಕ್ತಿಕ ಮಟ್ಟಕ್ಕೆ ಇಳಿದು ಅವರ ಒಬ್ಬ ಸಮಾಜದ ಒಬ್ಬ ಪ್ರಮುಖ ವ್ಯಕ್ತಿಯ ಈ ರೀತಿಯಾಗಿ
ಹಾನಿ ಮಾಡ್ತಾ ಇರುವಂತನ್ನು ಖಂಡಿಸಿ ಮತ್ತು ಅವರು ಮಾಡ್ತಾ ಇರುವಂತ ಈ ಪತ್ರಿಕಾಗೋಷ್ಠಿಯಲ್ಲಿ ಮೊದಲನೇದಾಗಿ ಅವರು ಮಾಡ್ತಾ ಇರುವಂತ ಕೆಲಸಕ್ಕೆ ಒಂದು ಖಂಡನೆ, ನಂತರ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಅವರು ಮಾಡಿರ್ತಕ್ಕಂಥ ಆರೋಪಗಳಿಗೆ ಕೆಲವೊಂದು ಕ್ಲಾರಿಫಿಕೇಶನ್ ಸಹ ಜನರಿಗೆ ನಾವು ಕೊಡಬೇಕಾಗಿದೆ. ಅದರ ಜೊತೆಗೆ ಅವರ ಹಿನ್ನೆಲೆಯನ್ನು ಸಹ ನಾವು ಇವತ್ತು ಇಡಬೇಕು ಅಂತಾನೆ ಕೂತ್ಕೊಂಡಿದ್ದೀವಿ. ಮೊದಲನೇದಾಗಿ ಈ ಮೂಲ ಇದೇನಂತ ಹೇಳಿದ್ರೆ, ಜನರು ಇದನ್ನು ನೋಡ್ತಾ ಇದ್ದಾರೆ, ಜನರಲ್ಲಿ ಬಹಳಷ್ಟು ಈ ರೀತಿಯಾಗಿ ತಪ್ಪುಗಳನ್ನು ಮತ್ತು ಸುಳ್ಳುಗಳನ್ನು ಹರಡಲಾಗಿದೆ. ಅದನ್ನು ನಾವು ಇವತ್ತು ಕ್ಲಿಯರ್ ಮಾಡಲಿಕ್ಕೂ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ವಿ. ತಮ್ಮ ಸಮಾಜಮುಖಿ ಕೆಲಸಗಳಿಂದ ಜಿಲ್ಲಾದ್ಯಂತ ಹೆಸರು ಗಳಿಸಿರುವಂತಹ ಪ್ರಥಮ ದರ್ಜೆ ಗುತ್ತಿಗೆದಾರ ಅಕ್ಬರ್ ಸಾಬ್ ಅವರ ಈ ವೈಯಕ್ತಿಕ ತೇಜೋವಧಿ ಏನಿದೆ ಅದು ಅವರ ವಿರುದ್ಧ ಒಂದು ಷಡ್ಯಂತ್ರವನ್ನು ಮಾಡಿ ಮಾಡುತ್ತಿರೋರಿಗೆ ಈ ಒಂದು ಅವರ ನಿಸ್ವಾರ್ಥ ಮತ್ತು ಜನಪರ ಕೆಲಸಗಳನ್ನು ಸಹಿಸದೆ ಅವರ ವಿರುದ್ಧ ಈ ಷಡ್ಯಂತ್ರವನ್ನು ಮಾಡಿ ಜನರ ತಕ್ಕ ಪಾಠ ಕಲಿಸುವ ಒಂದು ಆಗ್ರಹ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಮಾಡ್ತಾ ಇದ್ದೀವಿ. ವಿಶೇಷ ಈಗ ಬರ್ತೀವಿ ಸರ್, ನಾವು ಬರ್ತಾ ಇದ್ದೀವಿ ಸರ್. ಜನಸೇವಾ ಫೌಂಡೇಶನ್ ಅಂತೇಳಿ ಹೆಸರಿಟ್ಕೊಂಡು ಅದರ ಒಂದು ಜಾವೇದ್ ಖಾನ್ ಅಂತೇಳಿ ತನ್ನ ಒಬ್ಬ ಹೋರಾಟಗಾರ ಅಂತೇಳಿ ತನ್ನನ್ನು ಬಿಂಬಿಸಿ ಈ ರೀತಿಯಾಗಿ ಪ್ರತಿ 6 ತಿಂಗಳಿಗೊಮ್ಮೆ ಒಬ್ಬರಿಗೆ ಟಾರ್ಗೆಟ್ ಮಾಡೋದನ್ನೇ ಅವರು ಕೆಲಸ ಅಂತ ಅನ್ಕೊಂಡು ಅದೇ ರೀತಿಯಾಗಿ ಅವರು ಈ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಈ ಅವರು ಮಾಡ್ತಕ್ಕಂಥ ಆರೋಪಗಳಿಗೆ ನಾವು ಖುಲಾಸೆ ಕೊಡುವುದಕ್ಕಿಂತ ಮುಂಚಿತವಾಗಿ ಯಾರು ಆರೋಪ ಮಾಡ್ತಾ ಇದ್ದಾರೆ ಮತ್ತು ಅವರ ಹಿನ್ನೆಲೆ ಏನಿದೆ ಅದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಮೊದಲನೇದಾಗಿ 6 ತಿಂಗಳಿಗೊಂದ್ಸಲ ಇದೇ ರೀತಿಯಾಗಿ ಹಲವಾರು ಸನ್ನಿವೇಶಗಳಿಗೆ ಹಲವಾರು ಸಲ ಇಂಥ ಒಂದು ಒಬ್ಬೊಬ್ಬ ವ್ಯಕ್ತಿಯನ್ನು ಒಬ್ಬೊಬ್ಬ ಉದ್ಯಮಿಯನ್ನು ಟಾರ್ಗೆಟ್ ಮಾಡುವುದೇ ಅವರ ಕೆಲಸ ಆಗಿರುವುದು ಮಾರ್ಪಾಡಾಗಿದೆ. ರೋಲ್ ಕಾಲಿಗಿರುವಂತಹ ಇಂತಹ ಜನರ ವಿರುದ್ಧ ಜನರು ಎಚ್ಚೆತ್ತುಕೊಳ್ಬೇಕಾಗಿದೆ. ವಿಶೇಷವಾಗಿ ಅವರ ಮೇಲೆ ಇವತ್ತು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ 8 ಕೇಸ್ಗಳಿದ್ದಾವೆ. ಅದರಲ್ಲಿ 2 ಅಟ್ರಾಸಿಟಿ ಕೇಸ್ಗಳಿದ್ದಾವೆ. ಅದ್ರ ಜೊತೆಗೆ ಗುಂಡಾ ಆಕ್ಟ್ ಅಲ್ಲಿ ಅವರ ಮೇಲೆ ಕೇಸ್ ಇದೆ. ಅದ್ರ ಜೊತೆಗೆ ಇದೇ ರೀತಿಯಾಗಿ 2019-20 ಇದೇ ರೀತಿಯಾಗಿ ಅಮೀರನ ಅವರ ಇನ್ನೊಬ್ಬ ಉದ್ಯಮಿ ಹಿಂದೆ ಬಿದ್ದು ಇದೇ ರೀತಿಯಾದಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಸನ್ನಿವೇಶದಲ್ಲಿ ನಾವು ಹೇಳ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಇದು ತೀರಾ ಕೆಳಮಟ್ಟದ ಕೆಲಸ ಮತ್ತು ಸಹಿಸಿಕೊಳ್ಳಲಾರದೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ. 30 ವರ್ಷಗಳಿಂದ ಸೈಯದ್ ಅಕ್ಬರ್ ಪಾಷಾ ಅವರು ಮಾನ್ವಿಯ ಸರ್ವೆ ನಂಬರ್ 7ರಲ್ಲಿ ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ನಾವೀಗ ಬಂದಿರುವಂತದ್ದು ಏನಂದ್ರೆ, ಅಕ್ಬರ್ ಸಾಬ್ ಒಬ್ಬ ಗೌರವಾನ್ವಿತ ವ್ಯಕ್ತಿ, ಸಮಾಜ ವಿಶೇಷವಾಗಿ ಮುಸಲ್ಮಾನ್ ಸಮುದಾಯದಲ್ಲಿ ಧಾರ್ಮಿಕ ವ್ಯಕ್ತಿ ಆತ ಮತ್ತು ಬಹಳಷ್ಟು ಸಮಾಜ ಸೇವೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಈಗಾಗಲೇ ಬಹಳಷ್ಟು ಗೌರವ ಮತ್ತು ಅವರ ಘನತೆ ಮತ್ತು ಅವರಿಗೆ ಏನು ಅವರು ಮಾಡಿರುವಂತಹ ಸೇವೆಗಳ ಮುಖಾಂತರ ಜನರಿಂದ ಮತ್ತು ಜನರಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ. ಅಂತ ವ್ಯಕ್ತಿಯ ಗೌರವಕ್ಕೆ ಧಕ್ಕೆ ತರುವಂತ ಕೆಲಸ ಈಗ ಆಗ್ತಾ ಇದೆ. ಹಾಗಾಗಿ ಸಾರ್ವಜನಿಕರಿಗೆ ಸರ್ ತಪ್ಪು ಕಲ್ಪನೆ ಹೋಗಬಾರ್ದು, ಜಾಗೃತಿ ಮೂಡಿಸುವಂತ ಬಂದಿದೆ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಫರೀದ್ ಉಮ್ರಿ, ಎಂಎಚ್ ಮುಖೀಂ, ಹತೀಫ್ ಅದಾನ್, ಅಮೀರ್ ಸೋನಲ್ ಸೇರಿದಂತೆ ಇತರರಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬೆಲೆ ಏರಿಕೆ, ಆರೋಗ್ಯ, ಶಿಕ್ಷಣ ದುಬಾರಿಯಾಗಿರುವುದನ್ನು ನಿಯಂತ್ರಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮೇ 14ರಂದು ಬೆಂಗಳೂರಿನಲ್ಲಿ ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ಸಿದಿಂದ ಬೃಹತ್ ಜನ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ಯುಸಿಐಸಿ ಪಕ್ಷದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಂ ಶಶಿಧರ್ ಹೇಳಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬೆಲೆ ಏರಿಕೆ, ಆಯೋಗ, ಶಿಕ್ಷಣ ದುಬಾರಿಯಾಗಿರುವುದನ್ನು ನಿಯಂತ್ರಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮೇ 14ರಂದು ಬೆಂಗಳೂರಿನಲ್ಲಿ ಸೋಷಿಯಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ಸಿದಿಂದ ಬೃಹತ್ ಜನ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ಯುಸಿಐಸಿ ಪಕ್ಷದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಂ ಶಶಿಧರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜನಪರ ಸರ್ಕಾರಗಳೆಂದು ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿಪರೀತ ಬೆಲೆಗಳನ್ನು ಏರಿಕೆ ಮಾಡಿ ಸಾರ್ವಜನಿಕರ ನಿತ್ಯ ಜೀವನ ನಿರ್ವಹಣೆ ಮಾಡಲಾಗದ ಸ್ಥಿತಿಯನ್ನು ಸೃಷ್ಟಿಸಿವೆ. ಜನರಿಗೆ ನಿತ್ಯ ಬಳಕೆ ಆಹಾರ, ಔಷಧಿ, ಅಡುಗೆ, ಅನಿಲ, ಇಂಧನ ಸೇರಿದಂತೆ ಎಲ್ಲ ಬೆಲೆಗಳನ್ನು ಏರಿಕೆ ಮಾಡಿವೆ. ಆರೋಗ್ಯ ಹಣ ಇದ್ದವರೇ ಮಾತ್ರ ಎನ್ನುವಂತಾಗಿದೆ. ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಮೂಲಕ ಗುಣಮಟ್ಟದ ಶಿಕ್ಷಣ ನೀಡುವುದಾಗಿ ಹೇಳುತ್ತಿರುವುದು ಅಪಹಾಸ್ಯದ ಸಂಗತಿ.
ಬಂಡವಾಳಶಾಹಿ ನೀತಿಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪೈಪೋಟಿಗಿಳಿದು ಜಾರಿ ಮಾಡುತ್ತಲೇ ಇವೆ. ಗ್ಯಾರಂಟಿ ಯೋಜನೆಗಳಿಂದ ಜನರ ಕಲ್ಯಾಣವಾಗುತ್ತಿದೆ ಎಂಬುದು ಬಿಂಬಿಸಲಾಗುತ್ತಿದೆ. ಆದರೆ ದುಬಾರಿ ಬೆಲೆ ಏರಿಕೆಯಿಂದ ದುಡಿಯುವ ವರ್ಗದ ಜನರು ನಿರ್ವಹಣೆ ಮಾಡಲಾಗದೆ ಬಳಲುತ್ತಿದ್ದಾರೆ. ಜಾತಿ ಧರ್ಮದ ಹೆಸರಿನಲ್ಲಿ ಯುದ್ಧ ಉನ್ಮಾದವನ್ನು ವಿಜೃಂಭಿಸಲಾಗುತ್ತಿದೆ. ಯುವಕರು ಮಕ್ಕಳ ಮೊಬೈಲ್ ಬಳಕೆ ಹೆಸರಿನಲ್ಲಿ ದುಶ್ಚಟಗಳಿಗೆ ಗುರಿಯಾಗುತ್ತಿದ್ದಾರೆ. ಯುವಕರು ಡ್ರಗ್ಸ್ ಮಾದಕ ವ್ಯಸನಿಗಳಾಗುತ್ತಿದ್ದಾರೆ. ನಿಷೇಧಿ ಔಷಧಿಗಳ ಮಾರಾಟ, ಮಾದಕ ವಸ್ತುಗಳ ಮಾರಾಟ ನಿಯಂತ್ರಿಸಲಾಗದೆ ಹೋಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು, ಸಿಬ್ಬಂದಿಗಳು ಇಲ್ಲ. ಉದ್ಯೋಗ ಖಾತ್ರಿ ಯೋಜನೆಯಡಿ ಕನಿಷ್ಠ ವೇತನ ಕೂಲಿ 600 ರೂಪಾಯಿ ನೀಡಬೇಕಿದೆ. ವಿದ್ಯುತ್ ಮಸೂದೆ ರದ್ದುಗೊಳಿಸಿ ಸ್ಮಾರ್ಟ್ ಮೀಟರ್ ಅಳವಡಿಕೆಯನ್ನು ಕೈಬಿಡುವುದು, ಆಶಾ, ಅಂಗನವಾಡಿ, ಬಿಸಿಯೂಟ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸುವುದು ಸೇರಿದಂತೆ ಪ್ರಮುಖ 11 ಬೇಡಿಕೆಗಳಿಗೆ ಆಗ್ರಹಿಸಿ ನಡೆಯಲಿರುವ ಹೋರಾಟದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ದುಡಿಯುವ ವರ್ಗದ ಜನರು ಭಾಗವಹಿಸಲಿದ್ದಾರೆ ಎಂದರು. ಮುಖ್ಯವಾಗಿ ಅದರ ಬೇಡಿಕೆಗಳ ಪಟ್ಟಿ ಏನಿದೆ ಈಗಾಗಲೇ ನಮಗೆ ಕೊಟ್ಟಿದೆ. ಇದನ್ನು ಮುಖ್ಯವಾಗಿ ಇವತ್ತು ಆಸ್ಪತ್ರೆಗಳೇನಿದೆ ಸರಿಯಾದ ಸೌಲಭ್ಯ ಇದೆ. ಸರ್ಕಾರಿ ಆಸ್ಪತ್ರೆಗಳು ಜನರ ಆರೋಗ್ಯದಿಂದ ವಂಚಿತರಾಗ್ತಾರೆ. ಮುಖ್ಯವಾಗಿ ರೈತರು, ಜನಕಾರ್ಮಿಕರು. ಸೊ ಈಗಾಗಲೇ ಗೊತ್ತಿದೆ ಬಾಣಂತಿಯರ ಸಾವು ಯಾಕಾಗಿದೆ ಅಂತ. ಡೂಪ್ಲಿಕೇಟ್ ಔಷಧಿಗಳ ತಗೊಂಡು ಸೊ ಇದರಿಂದ ಸಾಕಷ್ಟು ಶಿಶುಮರಣಗಳಾಗಿದೆ. ಅದಕ್ಕೆ ತನಿಖೆ ಮಾಡಿ ಅಂತ ಒತ್ತಾಯ ಮಾಡಿದ್ವಿ. ಸೊ ಈ ಒಂದು ಸರ್ಕಾರಿ ಆಸ್ಪತ್ರೆಗಳ ಇದನ್ನ ಬಲಪಡಿಸಬೇಕು, ಸೌಲಭ್ಯಗಳನ್ನ ಅಂತ ಹೇಳಿ ಒತ್ತಾಯ ಮಾಡ್ತಿದ್ದೀವಿ. ಹಾಗೆಯೇ ಇವತ್ತು 6,000ಕ್ಕೂ ಅಧಿಕ ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ 13,000 ಅಂತ ಹೇಳಿದ್ರು. ಒಂದು ವರದಿ ಪ್ರಕಾರ ಇವರು ಅಷ್ಟೇ ಮಾಡ್ತಾರೆ ಅಂತ ಹೇಳಿದ್ರು. ಆದರೆ ಇಲ್ಲಿವರೆಗೆ ಅವರ ಅನೌನ್ಸ್ ಮಾಡೋದು 6,000 ಶಾಲೆಗಳು. ಇದು ಸಂಪೂರ್ಣವಾಗಿ ಖಾಸಗಿಯವರಿಗೆ ಉತ್ತೇಜನ ಕೊಡುತ್ತೆ. ಹಾಗೆ ಸರ್ಕಾರ ನಾವೇನು ಮಾಡಬೇಕು ಅದರಿಂದ ಕೈ ತಗೊಳ್ಳೋದಕ್ಕೆ, ಹಿಂದೆ ತಗೊಳ್ಳೋದಕ್ಕೆ ಇದನ್ನು ಮಾಡ್ತಾರೆ. ಈ ರೀತಿ ಆದರೆ ಮುಖ್ಯವಾಗಿ ಮಧ್ಯಮ ವರ್ಗ, ಬಡವರ್ಗ, ರೈತರ ಮಕ್ಕಳು ಶಾಲೆಗಳಿಂದ ವಂಚಿತರಾಗ್ತಾರೆ. ಸೊ ಮುಂದಿನ ಪೀಳಿಗೆ ಏನು ಅಂತ ನಾವು ಯೋಚನೆ ಮಾಡಬೇಕು. ಕೇವಲ ಶ್ರೀಮಂತರ ಮಕ್ಕಳು ಮಾತ್ರ ಶಿಕ್ಷಣ ಪಡೆಯೋದಾಗಿ IAS ಆಫೀಸರ್ ಮಕ್ಕಳು IAS ಆಗ್ತಾರೆ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ. ಅವರು ಮಧ್ಯಮ ವರ್ಗ ಏನಿದೆ ಅವರು ಸಂಪೂರ್ಣವಾಗಿ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಆದ್ದರಿಂದ ಇದನ್ನು ಕೂಡಲೇ ರದ್ದು ಮಾಡಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಇನ್ನೊಂದು ಮುಖ್ಯವಾಗಿ ನಮ್ಮ ಮಕ್ಕಳ ಮೇಲೆ ಮಾನಸಿಕವಾಗಿ ಪರಿಣಾಮ ಬೀರುತ್ತಾ ಇರುವಂತಹ ಮೊಬೈಲ್ಗಳಿಂದ ಅಶ್ಲೀಲ ಚಲನಚಿತ್ರಗಳಿಂದ ನಾವು ಗಮನಿಸಿರೋದು ಸಾಕಷ್ಟು ವಿದ್ಯಾರ್ಥಿಗಳು ಇದರಲ್ಲಿ ಏನು ನೋಡಬೇಕು, ಏನು ನೋಡಬಾರ್ದು ಅನ್ನೋದು ಎಲ್ಲ ಇರಲಿಲ್ಲ. ಇದರಿಂದ ಮಾನಸಿಕವಾಗಿ ಗೀಳುಗೀಳಾಗ್ತಾ ಇದೆ. ಇದಾಗಲೇ ನಿನ್ನೆ ನವೋದಯ ಸಂಸ್ಥೆಯಲ್ಲಿ ಅವರೊಂದು ಘಟಕವನ್ನು ಕೂಡ ಓಪನ್ ಮಾಡುತ್ತಾರೆ. ಅನ್ನೋದ್ರಿಂದ ನಮ್ಮ ಮಕ್ಕಳಿಗೆ ಏನಾಗಬಹುದು, ಈ ಥರ ಆದರೆ ಅವರ ಪರಿಸ್ಥಿತಿಗಳೇನು. ಸೊ ಸರ್ಕಾರ ಕೆಲವೇ ಕೋಟಿಗಳ ಲಾಭಕ್ಕೆ ನಮ್ಮ ಮಕ್ಕಳನ್ನ ಹಾಳು ಮಾಡಬೇಕು ಹೊರಟಿದೆ. ಸೊ ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಇಲ್ಲ ಕಾನೂನು ಬಂದಿದೆ ಅಂತ ಹೇಳಿದ್ರು. ಇಲ್ಲ ನಿಮ್ಮ ಕಾನೂನಿನಲ್ಲಿರೋದು 15 ವರ್ಷ ಮರಿಕೊಂಡು ಹೋಗ್ಬೋದು, ಮತ್ತೆ 2 ವಯಸ್ಸುಗಳು 119 ಅಂತ ಹೇಳಿದ್ದಾರೆ. ಇಷ್ಟು ಸಾಲಲ್ಲ. ಮುಖ್ಯವಾಗಿ ಅಲ್ಲಿ ಬರುವಂತಹ ಅಶ್ಲೀಲ ಇದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಒತ್ತಾಯ ತಗೊಂಡಿದೆ. ನಾವು ಕೂಡ ಈ ದೇಶದಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೊಂದು ಕನಿಷ್ಠ ಮೂಲಗಳಲ್ಲಿ ನಿಮಗೊಂದು ನಮ್ಮ ಈ ಸಂಘಟನೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ. LSP ಫಿಕ್ಸ್ ಮಾಡಬೇಕಂತ ಹೇಳಿ ಈಗಾಗಲೇ ಮೋದಿ ಸರ್ಕಾರ ಅದನ್ನು ವಾಪಸ್ ತಗೊಂಡಿದ್ರೂ ಕೂಡ ಕರ್ನಾಟಕ ಸರ್ಕಾರ ಅದನ್ನು ಹಿಂಬಾಲಿಸಿದ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಈಗಾಗಲೇ
ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟು ಇದನ್ನ ಯಾವುದೇ ಕಾರಣಕ್ಕೂ ವಾಪಸ್ ತಗೋಬಹುದು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆಯೇ ಆಶಾ ಅಂಗನವಾಡಿ ಅವುಗಳಿಗೆ ಸ್ಕೀಮ್ ಯೋಜನೆ ಕೆಲಸ ಮಾಡೋರಿಗೆ ಒಂದು ಕನಿಷ್ಠ ವೇತನ ನಿಗದಿಪಡಿಸಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಆರ್ಥಿಕ ವ್ಯವಸ್ಥೆ ಕುಸಿತಾ ಇದೆ. ಮುಖ್ಯವಾಗಿ ಏನು ನಮ್ಮ GDP ಇದೆ ಈ ಜೂನ್ ವೇಳೆಗೆ 6.2ಗಿಂತ ಕಡಿಮೆ ಆದ ಸಂಭವ ಇದೆ. ಸೊ ಪರಿಸ್ಥಿತಿ ಈಗಿರುವಾಗ ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಾದ್ಯಂತ ಮಾರುಕಟ್ಟೆ ಕುಸಿತಾ ಇದೆ. ಇಲ್ಲಿ ಜನತೆಯ ಸಮಸ್ಯೆಗಳನ್ನ ಬಗೆಹರಿಸಬಹುದು ಯುದ್ಧೋನ್ಮಾನ ರಾಷ್ಟ್ರೀಯ ಅಂದಾಭಿಮಾನ ಸೃಷ್ಟಿ ಮಾಡ್ತಾ ಇದ್ದಾರೆ ಇವತ್ತು. ಸೊ ಈಗಾಗಲೇ ಅವರು ಗೊತ್ತು, ಮೊದಲನೇ ಮಹಾಯುದ್ಧದಲ್ಲಿ ಹೋದಾಗ ಸೋವಿಯತ್ ಯೂನಿಯನ್ ರಷ್ಯಾ ಬಂತು. ಎರಡನೇ ಮಹಾಯುದ್ಧಕ್ಕೆ ಹೋದಾಗ ಮಾರುಕಟ್ಟೆಗೋಸ್ಕರ ಇಡೀ ಯುರೋಪಿನ ರಾಷ್ಟ್ರಗಳು ಸಮಾಜವಾದಿ ವ್ಯವಸ್ಥೆಯನ್ನು ತಂತು. ಹಾಗಾಗಿ ಇವತ್ತಿನ ದಿನ ಅಣು ಕ್ಷಿಪಣಿಗಳು ಅದು ಇದು ಮಾತಾಡಿಕೊಂಡು ಯುದ್ಧೋನ್ಮಾನ ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಜನರ ಈ ಸಂದರ್ಭದಲ್ಲಿ NS ವೀರೇಶ್, ಚನ್ನಬಸವ ಜಾನೇಕಲ್, ಮಹೇಶ್ ಚಿಕಲ್ಪರ್ವಿ, ಅಣ್ಣಪ್ಪ ಶಿರ್ಷಾಡ್, ಮಲ್ಲನಗೌಡ ಅಂಚೆಸುಗೂರು ಉಪಸ್ಥಿತರಿದ್ದರು. ಬುಧವಾರದಂದು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಡೆಸಲಿರುವ ಸಂವಿಧಾನ ಬಚಾವೋ ಹಾಗೂ ಮೆಹಂಗಾಯಿ ಹಟಾವೋ ಪ್ರತಿಭಟನಾ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು, ಶಾಸಕರು ಭಾಗವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬುಧವಾರದಂದು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಡೆಸಲಿರುವ ಸಂವಿಧಾನ ಬಚಾವೋ ಹಾಗೂ ಮೆಹಂಗಾಯಿ ಹಟಾವೋ ಪ್ರತಿಭಟನಾ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು, ಶಾಸಕರು ಭಾಗವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ಈಗಾಗಲೇ ಬೃಹತ್ ಆದ ಸ್ಟೇಜ್ ಹಾಕಲಾಗಿದೆ. ಈ ಪ್ರತಿಭಟನಾ ಸಮಾವೇಶಕ್ಕೆ ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕ 6 ಜಿಲ್ಲೆಗಳ ಸಚಿವರು, ಶಾಸಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಸಾರ್ವಜನಿಕರು, ಕಾರ್ಯಕರ್ತರು ಹೆಚ್ಚಿನ ಪ್ರಮಾಣದಲ್ಲಿ ಸೇರುವ ಸಾಧ್ಯತೆ ಇದೆ. ಈಗಾಗಲೇ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಿದ್ಧತೆ ಕಾರ್ಯ ಪೂರ್ಣಗೊಂಡಿದ್ದು, ಭದ್ರತೆಗಾಗಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ಕಲ್ಪಿಸಲು ತಾಲೀಮು ನಡೆಸಲಾಗುತ್ತಿದೆ. ಈ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಸೇರುವ ನಿರೀಕ್ಷೆ ಇರುವುದರಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆ ತಯಾರಿ ಮಾಡಿಕೊಂಡಿದೆ. ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ಆವರಣ ಮತ್ತು ಹೊರಾಂಗಣದಲ್ಲಿ ಪೊಲೀಸ್ ಪಡೆ ಕಾವಲಿಗೆ ಈಗಾಗಲೇ ಬಂದೋಬಸ್ತಿಗೆ ಸ್ಥಳ ಗುರುತಿಸಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರು ಹೆಲಿಕಾಪ್ಟರ್ ಮೂಲಕ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ನಗರದ ಕೃಷಿ ವಿಶ್ವವಿದ್ಯಾಲಯದ ಕ್ರೀಡಾಂಗಣದಲ್ಲಿ ಹೆಲಿಪ್ಯಾಡ್ ನಿರ್ಮಿಸಲಾಗಿದೆ. ಹೆಲಿಪ್ಯಾಡ್ ಸುತ್ತಲಿನ ಪ್ರದೇಶದಲ್ಲಿ ಭದ್ರತೆಗಾಗಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಬಂದೋಬಸ್ತಿಗಾಗಿ ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಯಾದಗಿರಿ ಸೇರಿದಂತೆ 4-5 ಜಿಲ್ಲೆಗಳಿಂದ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನು ಭದ್ರತೆಗೆ ನಿಯೋಜಿಸಲಾಗಿದೆ. ಭದ್ರತೆಗಾಗಿ 10,000ಕ್ಕೂ ಅಧಿಕ ಪೊಲೀಸರು ನಿಯೋಜಿಸಲಾಗಿದೆ. IG, DIG, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಸೇರಿ ಇತರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ASP, DSP, CPI, PSI, ASI, ಸಶಸ್ತ್ರ ಮೀಸಲು ಪಡೆ, DAR, ಶ್ವಾನದಳ, ತಪಾಸಣಾ ವಿಭಾಗ ಸೇರಿದಂತೆ ಹಲವು ಪೊಲೀಸರನ್ನು ಬಂದೋಬಸ್ತಿಗೆ ನಿಯೋಜಿಸಲಾಗಿದೆ ಎಂದು ತಿಳಿದು ಬಂದಿದೆ. ಯುದ್ಧ ಭೀತಿ ಹಿನ್ನೆಲೆಯಲ್ಲಿ ಮೇ 7ರಂದು ಶಕ್ತಿನಗರದಲ್ಲಿ ಮಾಕ್ ಡ್ರಿಲ್ ಪೂರ್ವ ಸಿದ್ಧತೆ, DC ನಿತೀಶ್. ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಸಭೆ, ಅನುದಾನ ಹಂಚಿಕೆ ನಿಯಮಗಳ ಬದಲಾವಣೆಗೆ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಮನವಿ. ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನಿಯರನ್ನು ಗಡೀಪಾರು ಮಾಡಲು ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ. ಪರಿಶಿಷ್ಟ ಜಾತಿ ಸಮೀಕ್ಷೆಯಲ್ಲಿ ಛಲವಾದಿ ಸಮಾಜದ ಜನರು ಉಪಜಾತಿ ನಮೂದಿಸಿ ಸಮೀಕ್ಷೆ ಗೊಂದಲ ನಿವಾರಿಸಲಿ ರವೀಂದ್ರನಾಥ್ ಪಟ್ಟಿ. ಮಾನ್ವಿ ಅಕ್ಬರ್ ಪಾಷಾ ತೇಜೋವಧೆ ಜಾವೀದ್ ಖಾನ್ ಸುಳ್ಳು ಆರೋಪ, ಮಾನನಷ್ಟ ಮೊಕದ್ದಮೆ ದಾಖಲು ದಿನಾಶ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬೆಲೆ ಏರಿಕೆ ನೀತಿ ಖಂಡಿಸಿ ಮೇ 14ರಂದು SUCI-ನಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ, ಶಶಿಧರ್. ಮತ್ತು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ನೀತಿ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶಕ್ಕೆ ಸಕಲ ಸಿದ್ಧತೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೇಕಿತ್ತ ದುಬಾರಿ ಬಿಜೆಪಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯ ವಿರುದ್ಧ ಪ್ರತಿಭಟನೆ ದಿನಾಂಕ 7/5/2025 ಬೆಳಗ್ಗೆ 11 ಗಂಟೆಗೆ ಸ್ಥಳ ಮಹಾತ್ಮ ಗಾಂಧಿ ಕ್ರೀಡಾಂಗಣ ರಾಯಚೂರು ಸರ್ವರಿಗೂ ಆದರದ ಸುಸ್ವಾಗತ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್. ಶ್ರೀ ರಾಘವೇಂದ್ರ ಘೀ ಶ್ರೀ SAK ಕನ್ವೆನ್ಷನ್ ಹಾಲ್ ಬುಕ್ ನೌ ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.